ತಕ್ಷಣಕ್ಕೆ ಸಿಗದದ್ದು ಕೆಲವೊಮ್ಮೆ ಅತ್ಯಂತ ಸುಂದರವಾಗಿ ನಮಗೆ ಸಿಗುತ್ತದೆಯಂತೆ. ಭಗವಂತ ಕೃಷ್ಣ ಪರಮಾತ್ಮ ಹೇಳುತ್ತಾನೆ, ನೀವು ಈಗ ಯಾವುದಕ್ಕಾಗಿ ಹಂಬಲಿಸುತ್ತಾ ಇದ್ದೀರೋ ಅದು ಮುಂದೊಂದು ದಿನ ನೀವು ಕೇಳದೆಯೇ ಸಿಗಬಹುದು. ಹಾಗಾಗಿ ಯಾವುದಕ್ಕೂ ಕೂಡ ಯೋಚಿಸಬೇಡಿ. ಎಲ್ಲದಕ್ಕೂ ಒಂದು ಸಮಯ ಅಂತ ಬರುತ್ತದೆ. ಆ ಸಮಯಕ್ಕಾಗಿ ಕಾಯುವ ತಾಳ್ಮೆ ನಿಮ್ಮಲ್ಲಿರಬೇಕು. ದೇವರು ಒಳ್ಳೆಯ ಮನಸ್ಸು ಇರುವವರಿಗೆ ಯಾವತ್ತೂ ಕೂಡ ಮೋಸ ಮಾಡೋದಿಲ್ಲ. ನಂಬಿಕೆ ಮತ್ತು ಪ್ರಾರ್ಥನೆ ಯಾವತ್ತೂ ನಿಮ್ಮ ಕೈ ಬಿಡೋದಿಲ್ಲ. ಅಹಂಕಾರಪಟ್ಟವರಿಗೆ ತಕ್ಕ ಪಾಠ ಆಗೇ ಆಗುತ್ತದೆ. ಅಹಂಕಾರಿಗಳಿಗೆ ಪಾಠ ಕಲಿಸುವ ದಾರಿ ಭಗವಂತನಿಗೆ ಚೆನ್ನಾಗಿ ತಿಳಿದಿರುತ್ತದೆ. ಅಹಂಕಾರಕ್ಕೆ ದೇವರು ಕೂಗು ಕೊಡೋದಿಲ್ಲ. ಕಾಲ ಬಂದಾಗ ಮೌನದಲ್ಲೇ ಪಾಠ ಕಲಿಸುತ್ತಾನೆ. ಅಹಂಕಾರ ಹಿಡಿದ ಕೈಯನ್ನು ಭಗವಂತ ಮುರಿಯೋದಿಲ್ಲ. ಆದರೆ ಅವರನ್ನ ಕಾಲದ ಕೈಗೆ ಒಪ್ಪಿಸುತ್ತಾನೆ. ಸರಿಯಾದ ಬುದ್ಧಿ ಕಲಿಸುತ್ತಾನೆ. ಅಹಂಕಾರಕ್ಕೆ ಪ್ರತೀಕಾರ ಬೇಕಾದರೆ ಕೂಗು ಬೇಡ. ಯಾವುದೇ ಶೌರ್ಯ ಅಥವಾ ಯಾವುದೇ ಉದ್ವೇಗ ಬೇಡ. ನಿನ್ನ ಮೌನದ ಯಶಸ್ಸೇ ಅದರ ಅಂತ್ಯ ಸಂಸ್ಕಾರವಲ್ಲವೇ? ತಾಳ್ಮೆಯಿಂದಿರು. ನಿನ್ನ ಕಣ್ಣೀರು ಯಾವತ್ತೂ ವ್ಯರ್ಥವಾಗುವುದಿಲ್ಲ. ಸರಿಯಾದ ಸಮಯದಲ್ಲಿ ನಿನ್ನ ಸಂತೋಷವಾಗಿ ಭಗವಂತ ಅದನ್ನೆಲ್ಲ ಹಿಂದಿರುಗಿಸುತ್ತಾನೆ. ನಿನ್ನ ಮೇಲೆ ನೀನು ನಂಬಿಕೆಯನ್ನಿಡು. ಕಷ್ಟಗಳು ಬಂದರೂ ಹೆದರಬೇಡ. ನಾನು ನಿನ್ನ ಜೊತೆಯಲ್ಲಿದ್ದರೆ ದಾರಿ ಯಾವಾಗಲೂ ತೆರೆದಿರುತ್ತದೆ. ಯಾರೂ ನಿನ್ನನ್ನು ಅರ್ಥ ಮಾಡಿಕೊಳ್ಳದ ಸಮಯದಲ್ಲೂ ಮನಸ್ಸನ್ನು ಕುಗ್ಗಿಸಿಕೊಳ್ಳಬೇಡ. ನಿನ್ನ ಹೃದಯದ ನೋವನ್ನು ನಾನು ಮಾತ್ರ ಸಂಪೂರ್ಣವಾಗಿ ಅರಿತಿದ್ದೇನೆ. ನಿನ್ನ ತಾಳ್ಮೆ ಒಂದು ದಿನದ ಫಲ ಕೊಡುತ್ತದೆ. ಇಂದು ಕಷ್ಟ ಇದ್ದರೂ ನಾಳೆ ಅದೇ ಕಷ್ಟಗಳು ನಿನ್ನ ಗೆಲುವಿನ ಕಥೆಯಾಗುವುದು ಕೂಡ ನಿಜ. ಇಂದು ಯಾರು ನಿನ್ನನ್ನು ಕೀಳಾಗಿ ಕಂಡಿದ್ದಾರೋ ನಿನ್ನನ್ನು ಕೀಳಾಗಿ ಕಂಡವರ ಮುಂದೆ ತಲೆ ಎತ್ತಿ ನಿಲ್ಲುವ ದಿನ ಬಂದೇ ಬರುತ್ತದೆ. ಏಕೆಂದರೆ ನಿನ್ನ ಪರಿಶ್ರಮಕ್ಕೆ ದೇವರ ಆಶೀರ್ವಾದ ಇದೆ ಅನ್ನೋದನ್ನು ಮರೆಯಲೇಬೇಡ. ನಂಬಿಕೆ ಇಟ್ಟು ತಾಳ್ಮೆಯಿಂದಿರು. ಇಂದು ಕಷ್ಟ ಇದ್ದರೂ ನಾಳೆ ಒಳ್ಳೆಯ ದಿನ ಬಂದೇ ಬರುತ್ತದೆ. ಭಗವಂತ ನಿಮಗೆ ತಡ ಮಾಡುತ್ತಿದ್ದಾನೆ ಅನ್ನಿಸಬಹುದು. ಆದರೆ ಯಾರ ಪರಿಶ್ರಮವು ವ್ಯರ್ಥವಾಗೋದಕ್ಕೆ ಭಗವಂತ ಬಿಡೋದಿಲ್ಲ. ನಿನ್ನ ನಂಬಿಕೆಯನ್ನು ಯಾವತ್ತೂ ಕಳೆದುಕೊಳ್ಳಬೇಡ. ಜೀವನದಲ್ಲಿ ಏನಾದರೂ ಆಗಲಿ ಮನಸ್ಸನ್ನು ಕುಗ್ಗಿಸಿಕೊಳ್ಳೋದು ಬೇಡ. ದೇವರು ಕೊಡುವ ಸಮಯ ಸ್ವಲ್ಪ ತಡ ಅನ್ನಿಸಬಹುದು, ಆದರೆ ಅದು ಒಳ್ಳೆಯದಕ್ಕಾಗಿಯೇ ಆಗಿರುತ್ತದೆ. ತಡ ಆಗುವುದರ ಹಿಂದೆ ಏನೋ ಅದ್ಭುತ ನಡೆಯುತ್ತಾ ಇರಬಹುದಲ್ಲವೇ? ತಾಳ್ಮೆಯಿಂದಿರಿ. ಎಲ್ಲವೂ ಮುಗಿದಂತೆಯೇ ಅನ್ನಿಸಿದರೂ ಒಮ್ಮೆ ದೇವರನ್ನ ನೆನೆದು ಒಂದು ಚಿಕ್ಕ ನಂಬಿಕೆ ಇಟ್ಟುಕೊಳ್ಳಿ ಸಾಕು. ಅದೊಂದೇ ನಂಬಿಕೆ ನಿಮ್ಮನ್ನು ಜೀವನದ ದಾರಿಯನ್ನು ಮತ್ತೆ ಬೆಳಗಿಸುವ ಹಾಗೆ ಮಾಡುತ್ತದೆ. ಭಗವಂತನ ಮೇಲಿನ ಒಂದು ಸಣ್ಣ ನಂಬಿಕೆ ಸಾಕು ನಾವು ಈ ಜೀವನದ ಭವಸಾಗರದ ದೋಣಿಯನ್ನು ದಾಟುವುದಕ್ಕೆ. ಹಾಗೆಯೇ ನಿಮಗೆ ಸ್ವಲ್ಪ ಎಲ್ಲ ಮುಗಿದೇ ಹೋಯಿತು ಅನ್ನಿಸುವ ಹಾಗೆ ಆಗುತ್ತದೆ. ಆದರೆ ಎಲ್ಲವೂ ಮುಗಿಯುವುದಿಲ್ಲ. ಎಲ್ಲ ಅಧ್ಯಾಯಗಳಿಗೂ ಒಂದು ಕೊನೆ ಇರುತ್ತದೆ ಅಲ್ಲವೇ? ಹಾಗೆಯೇ ಇವತ್ತಿನ ಈ ನೋವಿನ ಅಧ್ಯಾಯದ ಕೊನೆ ಇರಬಹುದು. ಹಾಗೆ ಇದು ಮುಗಿದು ಹೋಗಿ ಹೊಸ ಅಧ್ಯಾಯ ಪ್ರಾರಂಭ ಆಗುತ್ತದೆ ಎನ್ನುವ ನಂಬಿಕೆ ಇರಲಿ. ನಂಬಿಕೆ ಇರುವ ಹೃದಯ ಯಾವತ್ತೂ ಒಂಟಿಯಾಗುವುದಿಲ್ಲ. ಕಷ್ಟಗಳು ಬಂದರೂ ದಾರಿ ಕಂಡುಹಿಡಿಯುತ್ತದೆ. ಏಕೆಂದರೆ ದೇವರ ಆಶೀರ್ವಾದ ಅದರ ಜೊತೆ ಇರುತ್ತದೆ. ನಿನ್ನ ಕಣ್ಣೀರಿಗೂ ಬೆಲೆ ಇದೆ. ನಿನ್ನ ಪ್ರಾರ್ಥನೆಗೂ ಶಕ್ತಿ ಇದೆ. ನಂಬಿಕೆ ಇಟ್ಟು ಮುಂದುವರೆ. ಒಂದು ದಿನ ದೇವರು ನಿನ್ನ ನೋವನ್ನು ಸಂತೋಷವಾಗಿ ಬದಲಿಸುತ್ತಾನೆ. ಜೀವನದಲ್ಲಿ ಕಷ್ಟ ಅಂತ ಬಂದಾಗ ಹತಾಶೆಯಾಗಬೇಡ. ನಂಬಿಕೆ ಇಟ್ಟು ನಿಲ್ಲು. ದೇವರು ಬಾಗಿಲು ಮುಚ್ಚಿದರೆ ಅದಕ್ಕಿಂತ ಒಳ್ಳೆಯ ಮತ್ತು ಮತ್ತೊಂದು ಒಳ್ಳೆಯ ದಾರಿ ಖಂಡಿತ ತೆರೆಯುತ್ತಾನೆ.
ನಿನ್ನ ಮನಸ್ಸು ಒಳ್ಳೆಯದಾಗಿದ್ದರೆ ಭಯ ಪಡುವ ಅಗತ್ಯವೇ ಇಲ್ಲ. ನಂಬಿಕೆ ಇಟ್ಟು ಬದುಕು. ನಿನ್ನ ಸತ್ಯತೆ ಒಂದು ದಿನ ನಿನ್ನ ಗೆಲುವಾಗುತ್ತದೆ. ಯಾರೂ ಜೊತೆ ಇಲ್ಲವೆಂದು ನೀ ಅನಿಸಿದರೂ ಅಥವಾ ನಿನಗನಿಸುತ್ತಿದ್ದರೂ ಮನಸ್ಸನ್ನು ಮಾತ್ರ ಯಾವತ್ತೂ ಕುಗ್ಗಿಸಿಕೊಳ್ಳಬೇಡ. ದೇವರ ಮೇಲೆ ನಂಬಿಕೆ ಇಡು. ಅವನು ನಿನ್ನನ್ನು ಎಂದಿಗೂ ಒಂಟಿಯಾಗಿ ಇರುವುದಕ್ಕೆ ಬಿಡಲಾರ. ಭಗವಂತ ನಿನ್ನ ಬೆನ್ನ ಹಿಂದೆ ಸದಾ ಕಾವಲಾಗಿ ಇದ್ದೇ ಇರುತ್ತಾನೆ. ಯಾರಿಗೆ ಒಳ್ಳೆ ಉದ್ದೇಶ, ಒಳ್ಳೆಯ ಮನಸ್ಸು, ಯಾರಿಗೂ ಮೋಸ ಮಾಡದ ಒಳ್ಳೆ ಮನಸ್ಸು, ಮೃದುವಾದ ಸ್ವಭಾವ, ಹೃದಯದಲ್ಲಿ ಕಲ್ಮಶವಿಲ್ಲದ ಪ್ರೀತಿ ಇರುತ್ತದೋ ಅಂಥವರ ಹಿಂದೆ ದೇವರೇ ಇರುತ್ತಾನಂತೆ. ಹಾಗಾಗಿ ದೇವರನ್ನು ನಾವು ಯಾವಾಗಲೂ ನೆನೆಸಿಕೊಂಡಾಗ ಅಥವಾ ಭಕ್ತಿಯಿಂದ ಅವನ ಮೇಲೆ ಪ್ರಾರ್ಥನೆಯನ್ನಿಟ್ಟುಕೊಂಡಾಗ ನಮ್ಮಲ್ಲಿ ಎಷ್ಟೇ ಚಿಂತೆ, ದುಃಖ, ನೋವು ಇದ್ದರೂ ಅವನು ಅದಕ್ಕೊಂದು ಪರಿಹಾರವನ್ನು ಕೊಡುತ್ತಾನೆ. ನಮ್ಮ ಜೀವನ ನಡೆಯುವುದಕ್ಕೆ ಒಂದು ಒಳ್ಳೆ ದಾರಿ ನೀಡುತ್ತಾನೆ. ಯಾರು ನಿಮ್ಮ ಜೊತೆ ಇಲ್ಲ ಅಂತ ಅಂದುಕೊಳ್ಳುವಂತಹ ಅಗತ್ಯವೇ ಇರುವುದಿಲ್ಲ. ನಿಮ್ಮ ಜೊತೆ ದೇವರೇ ಇರುವಾಗ ಬೇರೆಯವರ ಅಗತ್ಯತೆ ಏನಿದೆ? ನಿಮ್ಮ ಕನಸುಗಳು ದೊಡ್ಡದಾಗಿರಲಿ, ಆದರೆ ನಂಬಿಕೆ ಅದಕ್ಕಿಂತ ದೊಡ್ಡದಾಗಿರಲಿ. ಕಷ್ಟ ಬಂದರೂ ಹಿಂಜರಿಯಬೇಡ. ನಿನ್ನ ನಂಬಿಕೆ ನಿನ್ನನ್ನು ಗುರಿಯವರೆಗೆ ಕರೆದೊಯ್ಯುತ್ತದೆ. ಇಂದು ನಿನ್ನ ಪರಿಸ್ಥಿತಿ ಹೇಗಿದ್ದರೂ ನಿನ್ನ ಮನಸ್ಸು ಬಲವಾಗಿರಲಿ. ನಂಬಿಕೆ ಇಟ್ಟು ಮುಂದೆ ನಡೆ. ದೇವರು ನೋಡುತ್ತಿದ್ದಾನೆ. ಸರಿಯಾದ ಸಮಯದಲ್ಲಿ ನಿನ್ನ ಜೀವನವನ್ನು ಖಂಡಿತ ಬದಲಾಯಿಸುತ್ತಾನೆ. ನೀನು ಕೊಟ್ಟ ನಂಬಿಕೆಯನ್ನು ಯಾರಾದರೂ ಮುರಿದರೆ ಅದಕ್ಕೆ ನಿನ್ನ ಹೃದಯ ಯಾವತ್ತೂ ಹೊಣೆಯಲ್ಲ. ನೀವು ಕೂಡ ಯಾವತ್ತೂ ಹೊಣೆಗಾರರಲ್ಲ. ನಿಮ್ಮ ಹೃದಯದ ತಪ್ಪಂತೂ ಅಲ್ಲ. ಒಳ್ಳೆಯ ಮನಸ್ಸು ಇರುವವರನ್ನೇ ಕೆಲವರು ಹೆಚ್ಚು ಹೆಚ್ಚು ನೋಯಿಸುತ್ತಾರೆ. ಕಾಲ ಎಲ್ಲದಕ್ಕೂ ಉತ್ತರ ಕೊಡುತ್ತದೆ. ತಾಳ್ಮೆಯಿಂದಿರು. ಒಂದು ದಿನ ನಿನಗೆ ನ್ಯಾಯ ಸಿಕ್ಕೇ ಸಿಗುತ್ತದೆ. ನಿನ್ನನ್ನು ಮೋಸ ಮಾಡಿದವರನ್ನು ನೆನಪು ಮಾಡಿಕೊಂಡು ಕಣ್ಣೀರು ಹಾಕಬೇಡ. ಅವರು ಕಳೆದುಕೊಂಡದ್ದು ನಿನ್ನಂತಹ ಒಳ್ಳೆಯ ಮನಸ್ಸನ್ನು. ನೀನು ಕಳೆದುಕೊಂಡಿದ್ದು ಕೇವಲ ತಪ್ಪು ವ್ಯಕ್ತಿಯನ್ನು ಮಾತ್ರ. ದೇವರು ಎಲ್ಲವನ್ನೂ ನೋಡುತ್ತಾನೆ. ನಂಬಿಕೆ ಇಟ್ಟು ಮುಂದೆ ನಡೆ. ಒಳ್ಳೆಯ ದಿನಗಳು ಬಂದೇ ಬರುತ್ತವೆ. ನಂಬಿಕೆ ಮುರಿದಾಗ ಮನಸ್ಸು ತುಂಬ ನೋವಾಗುತ್ತದೆ. ಮನಸ್ಸಿಗೆ ಎಲ್ಲಿಲ್ಲದ ಭಾರದ ಭಾವ ಹೆಚ್ಚಾಗುತ್ತದೆ. ಮನಸ್ಸಿನ ತುಂಬ ದುಃಖವೇ ತುಂಬಿಕೊಳ್ಳುತ್ತದೆ. ಆದರೆ ಅದೇ ನೋವು ನಿನ್ನನ್ನು ಬಲವಾದದ್ದನ್ನಾಗಿ ಮಾಡುತ್ತದೆ ಅನ್ನುವುದು ಕೂಡ ಅಷ್ಟೇ ಸತ್ಯವಲ್ಲವೇ? ಯಾರು ನಿಜ, ಯಾರು ನಕಲಿ ಎಂಬುದನ್ನು ಜೀವನವು ನಿಧಾನವಾಗಿ ಪಾಠ ಕಲಿಸುತ್ತದೆ. ತಾಳ್ಮೆಯಿಂದ ಇರು. ಮುಂದೆ ನಿನಗೆ ಒಳ್ಳೆಯವರು ಸಿಕ್ಕೇ ಸಿಗುತ್ತಾರೆ. ನಿನ್ನ ಒಳ್ಳೆತನವನ್ನು ಯಾರಾದರೂ ದುರುಪಯೋಗ ಮಾಡಿಕೊಂಡರೆ ಅದರಿಂದ ನೀನು ಬದಲಾಗಬೇಡ. ಒಳ್ಳೆಯ ಹೃದಯವೇ ನಿನ್ನ ದೊಡ್ಡ ಸಂಪತ್ತು. ಕಾಲವು ತಪ್ಪು ಮಾಡಿದವರಿಗೆ ಪಾಠ ಕಲಿಸುತ್ತದೆ. ನೀನು ಶಾಂತವಾಗಿರು. ನಿನ್ನ ಜೀವನ ಇನ್ನೂ ಕೂಡ ಸುಂದರವಾಗುತ್ತದೆ. ನಿನ್ನನ್ನು ನೋಯಿಸಿದವರನ್ನು ನೆನೆಸುತ್ತಾ ನಿನ್ನ ಜೀವನವನ್ನು ದುಃಖದಲ್ಲೇ ಕಳೆಯಬೇಡ. ಅವರು ನಿನ್ನ ಕಥೆಯ ಒಂದು ಅಧ್ಯಾಯ ಮಾತ್ರ. ನಿನ್ನ ಬದುಕು ಇನ್ನೂ ಮುಂದಿದೆ. ನಂಬಿಕೆ ಇಟ್ಟು ಮುಂದೆ ಹೋಗು. ದೇವರು ನಿನ್ನ ಜೊತೆ ಇದ್ದೇ ಇರುತ್ತಾನೆ. ನಂಬಿಕೆ ದ್ರೋಹ ಆದಾಗ ಹೃದಯ ಒಡೆದಂತಾಗುತ್ತದೆ. ಆದರೆ ಅದೇ ಸಮಯದಲ್ಲಿ ದೇವರು ನಿನ್ನನ್ನು ತಪ್ಪು ಜನರಿಂದ ದೂರ ಮಾಡಿದ್ದಾನೆ ಎನ್ನುವ ಒಳ್ಳೆಯ ಭಾವನೆಯನ್ನು ಕೂಡ ತರುತ್ತಾನೆ. ಇದನ್ನು ಮಾತ್ರ ಯಾವತ್ತೂ ನೀನು ಸೋಲು ಅಂತ ಅಂದುಕೊಳ್ಳಬೇಡ. ಇದು ನಿನ್ನ ಬದುಕಿನ ಒಂದು ಪಾಠ ಎಂದುಕೋ. ನಿನ್ನನ್ನು ದ್ವೇಷಿಸುವವರು ಇರುತ್ತಾರೆ, ಪ್ರೀತಿಸುವವರು ಇರುತ್ತಾರೆ. ಆದರೆ ಯಾರು ಎಂಥವರು ಎನ್ನುವಂತಹ ವಿವೇಕವನ್ನು ನೀನು ತಂದುಕೊಳ್ಳದೆ ಹೋದರೆ ಅದು ನಿನಗೆ ಮುಂದೊಂದು ದಿನ ಸೋಲಾಗಬಹುದು. ನಂಬಿಕೆ ದ್ರೋಹ ಆದಾಗ ಹೃದಯ ಒಡೆದಂತಾಗುತ್ತದೆ. ಹೃದಯ ಒಡೆದು ಹೋದಾಗ ಎಲ್ಲವೂ ಮುಗಿದೇ ಹೋಯಿತು ಅನ್ನಿಸುತ್ತದೆ. ಆದರೆ ಅದೇ ಸಮಯದಲ್ಲಿ ದೇವರು ನಿಮ್ಮನ್ನು ತಪ್ಪು ಜನರಿಂದ ದೂರ ಮಾಡಿದ ಎನ್ನುವ
ಪಾಠವನ್ನು ಕೂಡ ಕಲಿತಿದ್ದೀರಾ ಎನ್ನುವುದನ್ನು ಮರೆಯಬಾರದು. ಯಾವತ್ತೂ ನಂಬಿಕೆ ದ್ರೋಹದ ಏಟನ್ನು ಸೋಲು ಅಂತ ತೆಗೆದುಕೊಳ್ಳಬೇಡಿ. ಅದು ನಿಮ್ಮ ಜೀವನಕ್ಕೆ ಆದ ಒಂದು ಬದುಕಿನ ಪಾಠ ಅಂದುಕೊಳ್ಳಿ. ನಿನ್ನನ್ನು ಮೋಸ ಮಾಡಿದವರು ಒಂದು ದಿನ ತಮ್ಮ ತಪ್ಪನ್ನು ಅರಿತೇ ಅರಿಯುತ್ತಾರೆ. ಆದರೆ ಆಗ ನೀನು ಇನ್ನೂ ಬಲವಾದವನಾಗಿರುತ್ತೀರಾ. ಕಾಲ ಎಲ್ಲದಕ್ಕೂ ಉತ್ತರಿಸುತ್ತದೆ. ತಾಳ್ಮೆಯಿಂದ ಇರಬೇಕು. ಯಾರಿಗಾದರೂ ನಂಬಿಕೆ ಕೊಟ್ಟದ್ದು ನಿಮ್ಮ ದುರ್ಬಲತೆ ಅಲ್ಲ, ಅದು ನಿಮ್ಮ ಒಳ್ಳೆತನದ ಗುರುತು. ಮೋಸ ಮಾಡಿದವರು ತಪ್ಪು ಮಾಡಿದ್ದಾರೆ. ನೀನು ನಿನ್ನ ಮನಸ್ಸನ್ನು ಬದಲಾಯಿಸುವುದಕ್ಕೆ ಒಂದು ಹೆಜ್ಜೆ ಮುಂದಿದ್ದೀಯಾ ಅಂದುಕೋ. ಒಳ್ಳೆಯವರು ಮುಂದೆ ನಿನಗೆ ಸಿಕ್ಕೇ ಸಿಗುತ್ತಾರೆ. ನಂಬಿಕೆ ಮುರಿದಾಗ ಕಣ್ಣೀರು ಬರುವುದು ಸಹಜ. ಆದರೆ ಆ ಕಣ್ಣೀರು ನಿನ್ನ ಮನಸ್ಸನ್ನು ಶುದ್ಧ ಮಾಡುತ್ತದೆ. ಹೊಸ ಆರಂಭಕ್ಕೆ ತಯಾರಾಗು ಎನ್ನುವ ಸಂದೇಶ ಕೊಡುತ್ತದೆ. ಒಳ್ಳೆಯ ಸಮಯ ಬರುತ್ತದೆ. ತಾಳ್ಮೆ ಇರಬೇಕು. ನಿನ್ನನ್ನು ನೋಯಿಸಿದವರು ಇಂದು ನಗಬಹುದು, ಆದರೆ ಕಾಲ ಬಂದರೆ ನ್ಯಾಯ ಅವರ ಮುಂದೆ ನಿಂತುಕೊಳ್ಳುತ್ತದೆ. ನೀನು ತಾಳ್ಮೆಯಿಂದಿರು. ದೇವರು ಎಲ್ಲವನ್ನೂ ನೋಡುತ್ತಿರುತ್ತಾನೆ. ಯಾರಾದರೂ ನಿನ್ನ ನಂಬಿಕೆಯನ್ನು ಮುರಿದರೆ ಅವರನ್ನು ಹಿಡಿದುಕೊಂಡೇ ಇರಬೇಡ, ಅವರನ್ನು ಬಿಟ್ಟು ಬಿಡು. ಹೋಗಬೇಕಾದವರು ಹೋಗಲಿ. ನಿನ್ನ ಜೀವನಕ್ಕೆ ಒಳ್ಳೆಯವರು ಬರಲು ನೀನೇ ಜಾಗ ಮಾಡಿಕೊ. ನಿನ್ನ ಹೃದಯ ಸತ್ಯವಾಗಿದ್ದರೆ ನೀನು ಯಾವತ್ತೂ ಸಹ ಸೋಲುವುದಿಲ್ಲ. ಕೆಲವರು ದೂರ ಹೋಗುತ್ತಾರೆ, ಕೆಲವರು ಉಳಿಯುತ್ತಾರೆ. ಉಳಿಯುವವರೇ ನಿನ್ನ ನಿಜವಾದ ಜನ. ನಂಬಿಕೆ ದ್ರೋಹ ಜೀವನದ ಅಂತ್ಯವಲ್ಲ, ಅದು ಹೊಸ ಅರಿವಿನ ಆರಂಭ. ಇನ್ನು ಮುಂದೆ ಯಾರನ್ನು ನಂಬಬೇಕು ಎಂಬುದನ್ನು ಜೀವನ ಕಲಿಸುತ್ತದೆ. ತಾಳ್ಮೆಯಿಂದಿರು, ನಿನ್ನ ಸಮಯ ಬರುತ್ತದೆ. ನಿನ್ನನ್ನು ಮೋಸ ಮಾಡಿದವರ ಬಗ್ಗೆ ದ್ವೇಷ ಮಾಡಲು ಹೋಗಬೇಡ. ಅದು ನಿನ್ನ ಜೀವನಕ್ಕೆ ಸಿಕ್ಕ ಒಂದು ಪಾಠ ಅಂದುಕೋ. ಅವರು ನಿನ್ನ ಜೀವನಕ್ಕೆ ಒಂದು ಪಾಠ ಕಲಿಸಲಷ್ಟೇ ಬಂದವರು. ಆ ಪಾಠವನ್ನು ತೆಗೆದುಕೊಂಡು ನೀನು ಮುಂದೆ ಸಾಗು. ಒಳ್ಳೆಯ ಮನಸ್ಸು ಇರುವವರಿಗೆ ಸಾಮಾನ್ಯವಾಗಿ ಹೆಚ್ಚು ನೋವೇ ಸಿಗುತ್ತದೆ, ಆದರೆ ಕೊನೆಯಲ್ಲಿ ಅವರಿಗೆ ಹೆಚ್ಚು ಸಂತೋಷವೂ ಕೂಡ ಸಿಗುತ್ತದೆ. ಕಾಲವು ಸ್ವಲ್ಪ ತಡ ಮಾಡುತ್ತಿದೆ ಅನಿಸಬಹುದು, ಆದರೆ ಯಾವತ್ತೂ ನಿನಗೆ ನ್ಯಾಯ ತಪ್ಪುವುದಿಲ್ಲ. ನಿನ್ನ ಕಣ್ಣೀರನ್ನು ದೇವರು ವ್ಯರ್ಥ ಮಾಡೋದಿಲ್ಲ. ಪ್ರತಿಯೊಂದು ನೋವಿಗೂ ಒಂದು ಅರ್ಥ ಇರುತ್ತದೆ. ಇಂದು ನಿಮಗೆ ಕಷ್ಟ ಇದ್ದರೂ ನಾಳೆ ಸಂತೋಷ ಬಂದೇ ಬರುತ್ತದೆ. ನಿನ್ನನ್ನು ಬಿಟ್ಟು ಹೋದವರು ನಿನ್ನ ಮೌಲ್ಯ ಅರಿಯಲಿಲ್ಲ, ಅದಕ್ಕೆ ನೀನು ದುಃಖಿಸುವುದು ಬೇಡ. ಒಂದು ದಿನ ನಿನ್ನ ಮೌಲ್ಯ ಅರಿಯುವವರು ನಿನ್ನ ಜೀವನಕ್ಕೆ ಬಂದೇ ಬರುತ್ತಾರೆ. ಮೋಸ ಮಾಡಿದವರನ್ನು ಮತ್ತೆ ಮತ್ತೆ ನೆನೆಯುಬೇಡ, ನಂಬಲೂ ಬೇಡ. ಅದು ನಿನ್ನ ಮನಸ್ಸನ್ನು ಮಾತ್ರವೇ ನೋಯಿಸುತ್ತದೆ. ಅವರನ್ನು ಬಿಡು. ನಿನ್ನ ಜೀವನವನ್ನು ಮತ್ತೆ ಹೊಸದಾಗಿ ಕಟ್ಟಿಕೊಳ್ಳಲು ಪ್ರಾರಂಭಿಸು. ನಂಬಿಕೆ ಮುರಿದಾಗ ಮನಸ್ಸು ಖಾಲಿಯಾಗುತ್ತದೆ, ಆದರೆ ಆ ಖಾಲಿ ಜಾಗದಲ್ಲಿ ಹೊಸ ಸಂತೋಷ ಹುಟ್ಟುತ್ತದೆ. ಸ್ವಲ್ಪ ಸಮಯ ಕೊಡು, ಎಲ್ಲವೂ ಸರಿಯಾಗುತ್ತದೆ. ನಿನ್ನ ಹೃದಯ ಒಳ್ಳೆಯದಾದರೆ ನಿನ್ನ ಬದುಕು ಕೂಡ ಒಳ್ಳೆಯದಾಗುತ್ತದೆ. ಕೆಲವರು ಮಧ್ಯೆ ಮೋಸ ಮಾಡಲು ಬರಬಹುದು, ಆದರೆ ದೇವರು ನಿಮ್ಮ ಕೈ ಯಾವತ್ತೂ ಬಿಡೋದೇ ಇಲ್ಲ. ನಿಮ್ಮ ನಂಬಿಕೆಯನ್ನಷ್ಟೇ ಭಗವಂತ ಮೆಚ್ಚುತ್ತಾನೆ. ಹಾಗಾಗಿ ಭಗವಂತನಲ್ಲಿ ನಂಬಿಕೆ ಇಟ್ಟು ಮುನ್ನಡೆಯಿರಿ. ನಿಮ್ಮ ಸಮಯ ಅಥವಾ ನಿಮಗೆ ಒಳ್ಳೆಯ ದಿನ ಬಂದೇ ಬರುತ್ತದೆ, ಖಂಡಿತ ಬರುತ್ತದೆ. ತಾಳ್ಮೆಯಿಂದ ಇರಿ. ನಿಮಗೆ ಸಿಗಬೇಕಾದದ್ದು ಸರಿಯಾದ ಸಮಯಕ್ಕೆ ಬರುತ್ತದೆ. ಇಂದು ಕಷ್ಟವಾಗಿದ್ದರೂ ನಾಳೆ ಸಂತೋಷದ ದಿನ ಬರಲೇಬೇಕಲ್ಲವೇ? ನಂಬಿಕೆ ಏಕೆ ಬಿಡುತ್ತೀರಾ? ಜೀವನದಲ್ಲಿ ಎಲ್ಲವೂ ಒಂದೇ ದಿನದಲ್ಲಿ ಆಗುವುದಿಲ್ಲ. ಕೆಲವು ಕನಸುಗಳಿಗೆ ಸ್ವಲ್ಪ ಸಮಯ ಬೇಕಾಗುತ್ತದೆ. ಅದಕ್ಕಾಗಿ ನಾವು ತಾಳ್ಮೆಯಿಂದ ಕಾಯಬೇಕಾಗುತ್ತದೆ. ಅದನ್ನೇ ಒಳ್ಳೆಯ ಸಮಯ ಬರುವ ಸೂಚನೆ ಎಂದು ಹೇಳಲಾಗುತ್ತದೆ. ನೀನು ಕಾಯುತ್ತಿರುವ ಸಂತೋಷದ ದಿನ ದೂರದಲ್ಲಿಲ್ಲ. ಕಾಲ ಸ್ವಲ್ಪ ಪರೀಕ್ಷೆ ಮಾಡುತ್ತದೆ, ಆದರೆ ಕೊನೆಯಲ್ಲಿ ನಿಮ್ಮ ತಾಳ್ಮೆಗೆ ಒಳ್ಳೆಯ ಪ್ರತಿಫಲ ಸಿಕ್ಕೇ ಸಿಗುತ್ತದೆ.
ಇಂದು ನಿಮ್ಮ ಮನಸ್ಸು ಸ್ವಲ್ಪ ದುಃಖದಲ್ಲಿರಬಹುದು, ಆದರೆ ಇದು ಕೂಡ ಒಳ್ಳೆಯ ದಿನ, ಕಳೆದೇ ಹೋಗುತ್ತದೆ. ತಾಳ್ಮೆಯಿಂದ ಇರುವುದನ್ನು ಕಲಿಯಿರಿ. ಒಳ್ಳೆಯ ದಿನ ಬರುವವರೆಗೂ ಸಮಾಧಾನದಿಂದಿರಿ. ಕಾಲ ಎಲ್ಲವನ್ನು ಸರಿಯಾದ ಜಾಗಕ್ಕೆ ತಂದು ನಿಲ್ಲಿಸುತ್ತದೆ. ನೀನು ಮಾತ್ರ ಯಾವತ್ತೂ ಸಹ ಆತುರ ಪಡಲು ಹೋಗಬೇಡ. ತಾಳ್ಮೆಯಿಂದ ಮುಂದೆ ಸಾಗಿದರೆ ನಿಮ್ಮ ಸಮಯ ಬಂದಾಗ ಎಲ್ಲ ಸಮಸ್ಯೆಗಳು ಕೂಡ ತಾನಾಗಿಯೇ ಬಗೆಹರಿಯುತ್ತದೆ. ಎಲ್ಲವೂ ಸರಿ ಹೋಗುತ್ತದೆ. ನಿನ್ನ ಪ್ರಯತ್ನವಂತೂ ಯಾವತ್ತೂ ವ್ಯರ್ಥವಾಗುವುದಿಲ್ಲ. ಕೆಲವೊಮ್ಮೆ ಫಲ ಸ್ವಲ್ಪ ತಡವಾಗಿ ಬರುತ್ತದೆ, ಆದರೆ ತಾಳ್ಮೆಯಿಂದ ಇದ್ದಾಗ ತಡವಾಗುವ ಹಿಂದೆ ನಡೆಯುತ್ತಿರುವ ಅದ್ಭುತಗಳ ಪ್ರತಿಫಲ ಏನೆಂದು ಮುಂದೊಂದು ದಿನ ನಿಮಗೆ ಗೊತ್ತಾಗುತ್ತದೆ. ಜೀವನದಲ್ಲಿ ಸ್ವಲ್ಪ ಕಷ್ಟ ಬಂದರೂ ಅದರಿಂದ ಹೆದರಬೇಡ, ನಲುಗಬೇಡ. ಆ ಕಷ್ಟದ ನಂತರ ಸಂತೋಷದ ದಾರಿ ಬರುತ್ತದೆ ಎನ್ನುವುದನ್ನು ಮರೆಯಲು ಬೇಡ. ನಿನ್ನ ಕನಸುಗಳು ಖಂಡಿತ ಸಾಕಾರವಾಗುತ್ತದೆ. ಕಾಲ ಸ್ವಲ್ಪ ಕಾಯಿಸುತ್ತದೆ, ಆದರೆ ಅದೇ ಕಾಲ ಒಳ್ಳೆಯ ಫಲವನ್ನು ಸಹ ಕೊಡುತ್ತದೆ. ತಾಳ್ಮೆಯಿಂದ, ನಂಬಿಕೆಯಿಂದ ಇರಬೇಕಷ್ಟೆ. ಇಂದು ಏನೂ ಆಗದಂತೆ ತೋರುತ್ತಿರಬಹುದು, ಆದರೆ ಜೀವನ ಹಾಗಲ್ಲ. ಅದು ಒಳಗೊಳಗೆ ನಿನಗಾಗಿ ಒಂದು ಒಳ್ಳೆಯ ಕೆಲಸವನ್ನು ನಡೆಸುತ್ತಾ ಇರುತ್ತದೆ, ಮಾಡುತ್ತಲೂ ಇರುತ್ತದೆ. ಹಾಗಾಗಿ ಎಲ್ಲ ಒಂದು ತಡ ಆಗುವುದರ ಹಿಂದೆ ಒಳ್ಳೆಯದೇನೂ ಇರುತ್ತದೆ. ತಪ್ಪದೆ ನಮಗೆ ಸೇರಬೇಕಾದದ್ದು ಬಂದು ಸೇರೇ ಸೇರುತ್ತದೆ. ಕಾಯೋಣ ತಾಳ್ಮೆಯಿಂದ, ಜೀವನವೇ ನಿಮ್ಮನ್ನು ಆಶ್ಚರ್ಯ ಪಡಿಸುವವರೆಗೆ. ನೀನು ಇಂದು ಬೀಜ ಬಿತ್ತಿದರೆ ಅದು ನಾಳೆಯೇ ಮರವಾಗೋದಿಲ್ಲ. ಅದಕ್ಕೆ ಸಮಯ ಬೇಕು. ಇಂದು ಬಿತ್ತಿದ ಬೀಜಕ್ಕೆ ಸಮಯ ಹೇಗೆ ಬೇಕಾಗುತ್ತದೋ ಮರವಾಗಲು, ಹಾಗೆ ನಮ್ಮ ಜೀವನಕ್ಕೂ ಕೂಡ ಸ್ವಲ್ಪ ತಾಳ್ಮೆ ಇರಬೇಕು. ಏನಾದರೂ ಒಂದು ಒಳ್ಳೆಯದು ಆಗಬೇಕೆಂದರೆ ಅದು ಸ್ವಲ್ಪ ಸಮಯ ತೆಗೆದುಕೊಳ್ಳುತ್ತದೆ. ಹಾಗಾಗಿ ತಾಳ್ಮೆ ಮಾತ್ರವೇ ಮನುಷ್ಯನ ಜೀವನಕ್ಕೆ ಇರುವ ಒಂದು ಉತ್ತಮ ಮಾರ್ಗ. ನಿನ್ನ ಪ್ರಯತ್ನವನ್ನು ಕಾಲ ಪರೀಕ್ಷಿಸಬಹುದು, ಆದರೆ ಕೊನೆಯಲ್ಲಿ ಅದೇ ಕಾಲ ನಿನ್ನನ್ನು ಎತ್ತರಕ್ಕೆ ತೆಗೆದುಕೊಂಡು ಹೋಗುತ್ತದೆ. ನೀನು ಬಯಸಿದ್ದೆಲ್ಲ ಇಂದು ಸಿಗದಿರಬಹುದು, ಆದರೆ ಅದು ನಿನ್ನಿಂದ ದೂರವಂತೂ ಆಗಿಲ್ಲ. ತಾಳ್ಮೆಯಿಂದ ಇದ್ದರೆ ಅದು ಯಾಕಾಯಿತು ಅನ್ನುವುದನ್ನು ಕೂಡ ಭಗವಂತ ತಿಳಿಸುತ್ತಾನೆ. ಜೀವನದಲ್ಲಿ ಆತುರ ಮಾಡಿದರೆ ಮನಸ್ಸಿಗೆ ನೋವು ಮಾತ್ರವೇ ಸಿಗುತ್ತದೆ. ತಾಳ್ಮೆಯಿಂದ ನಡೆದರೆ ಸಂತೋಷದ ದಾರಿ ಸಿಗುತ್ತದೆ. ಇಂದು ನೀನು ಕಾಯುತ್ತಿರುವ ಒಳ್ಳೆಯ ಸುದ್ದಿ ನಾಳೆ ಬರಬಹುದು. ಕಾಲವು ತನ್ನ ಸಮಯದಲ್ಲಿ ಎಲ್ಲವನ್ನೂ ಕೊಡುತ್ತದೆ. ನಂಬಿಕೆ ಬಿಡಬೇಡ. ನಿನ್ನ ಜೀವನದಲ್ಲಿ ಇನ್ನೂ ತುಂಬ ಸಂತೋಷ ಉಳಿದಿದೆ. ಇಂದು ಸ್ವಲ್ಪ ಕಷ್ಟ ಇದ್ದರೂ ಅದು ಶಾಶ್ವತವಲ್ಲ. ಎಲ್ಲವೂ ಬದಲಾಗೇ ಆಗುತ್ತದೆ. ನೀನು ಈಗ ಕಾಣುತ್ತಿರುವ ಕಷ್ಟಗಳು ನಿನ್ನನ್ನು ಬಲವಾಗಿ ಅನಿಸಬಹುದು. ಮುಂದೆ ಬರುವ ಸಂತೋಷಕ್ಕೆ ಇದೊಂದು ತಯಾರಿ ಅನಿಸಬಹುದು. ನಿನ್ನ ಹೃದಯದಲ್ಲಿ ನಂಬಿಕೆ ಇದ್ದರೆ ನೀನು ಯಾವತ್ತೂ ಸೋಲೋದಿಲ್ಲ. ಸ್ವಲ್ಪ ಸಮಯ ತೆಗೆದುಕೊಳ್ಳಬಹುದು, ಆದರೆ ಕೊನೆಯಲ್ಲಿ ನಿನಗೆ ಒಳ್ಳೆಯದೇ ಆಗುತ್ತದೆ. ತಾಳ್ಮೆಯಿಂದ ಕಾಯುವವರನ್ನು ಜೀವನ ಖಾಲಿ ಕೈ ಬಿಡುವುದಿಲ್ಲ. ಕಾಲ ಸ್ವಲ್ಪ ತಡ ಮಾಡಬಹುದು, ಆದರೆ ಕೊನೆಯಲ್ಲಿ ನಿನ್ನ ಮುಖದಲ್ಲಿ ಸಂತೋಷದ ನಗು ತರುತ್ತದೆ. ಅಹಂಕಾರಿಗಳ ಬಗ್ಗೆ ಚಿಂತಿಸಬೇಡ, ದುಃಖಿಸಲೂ ಬೇಡ. ಕಾಲ ಬಂದಾಗ ಅವರಿಗೆ ಪಾಠ ಕಲಿಸುವುದು ನನ್ನ ಕೆಲಸ. ನೀನು ಶಾಂತವಾಗಿರು. ನಿನ್ನ ತಾಳ್ಮೆಯೇ ನಿನ್ನ ಶಕ್ತಿ. ಕಾದು ನೋಡು, ನ್ಯಾಯ ಖಂಡಿತ ನಡೆಯುತ್ತದೆ. ಶ್ರೀ ಕೃಷ್ಣ ಪರಮಾತ್ಮ ಹೇಳುತ್ತಾನೆ, ನಿನ್ನನ್ನು ಕೀಳಾಗಿ ಕಂಡವರನ್ನು ನೀನು ಎದುರಿಸಬೇಕಾಗಿಲ್ಲ. ಕಾಲವೇ ಅವರಿಗೆ ಉತ್ತರ ಕೊಡುತ್ತದೆ. ಅಹಂಕಾರಿಗಳಿಗೆ ನಾನು ಪಾಠ ಕಲಿಸುತ್ತೇನೆ. ನೀನು ನಂಬಿಕೆ ಇಟ್ಟು ತಾಳ್ಮೆಯಿಂದಿರು. ಅಹಂಕಾರದಿಂದ ನಿನ್ನನ್ನು ನೋಯಿಸಿದವರು ಇಂದು ನಗಬಹುದು, ಆದರೆ ಕಾಲ ಬಂದಾಗ ಅವರಿಗೆ ತಮ್ಮ ತಪ್ಪು ಅರಿವಾಗುತ್ತದೆ. ನೀನು ಕಾದು ನೋಡು. ನ್ಯಾಯ ನನ್ನ ಕೈಯಲ್ಲಿದೆ. ನಾನು ಎಲ್ಲದಕ್ಕೂ ಉತ್ತರಿಸುವವನು ಎನ್ನುವುದನ್ನು ಮರೆಯಬೇಡ. ನಿನ್ನ ಮೌನವನ್ನು ಕೆಲವರು ದುರ್ಬಲತೆ ಅಂದುಕೊಳ್ಳುತ್ತಾರೆ,
ಆದರೆ ಅದೇ ಮೌನ ಒಂದು ದಿನ ಅವರಿಗೆ ಪಾಠವಾಗುತ್ತದೆ. ಅಹಂಕಾರಿಗಳಿಗೆ ಉತ್ತರವನ್ನು ಕಾಲವೇ ಕೊಡುತ್ತದೆ. ನಿನ್ನ ಹೃದಯ ಸತ್ಯವಾಗಿದ್ದರೆ ನೀನು ಯಾರಿಗೂ ಹೆದರಬೇಕಾಗಿಲ್ಲ. ಅಹಂಕಾರಿಗಳ ಗರ್ವ ಒಂದು ದಿನ ಕುಸಿಯುತ್ತದೆ. ನೀನು ತಾಳ್ಮೆಯಿಂದಿರು, ನ್ಯಾಯ ಖಂಡಿತವಾಗಿಯೂ ನಡೆಯುತ್ತದೆ. ನಿನ್ನನ್ನು ಕೀಳಾಗಿ ಕಂಡವರ ಬಗ್ಗೆ ದುಃಖಿಸಬೇಡ. ಅಹಂಕಾರದಿಂದ ಮಾತನಾಡುವವರಿಗೆ ಕಾಲವೇ ಪಾಠ ಕಲಿಸುತ್ತದೆ. ನೀನು ಶಾಂತವಾಗಿರು, ನ್ಯಾಯ ನನ್ನ ಕೈಯಲ್ಲಿದೆ. ಅಹಂಕಾರ ಹೆಚ್ಚು ದಿನ ಉಳಿಯುವುದಿಲ್ಲ, ಒಂದು ದಿನ ಅದು ಕುಸಿಯುತ್ತದೆ. ನಿನ್ನನ್ನು ನೋಯಿಸಿದವರು ತಮ್ಮ ತಪ್ಪನ್ನು ಅರಿಯುತ್ತಾರೆ. ನೀನು ಕಾದು ನೋಡಬೇಕು. ಎಲ್ಲವನ್ನೂ ದೇವರು ನೋಡುತ್ತಿದ್ದಾನೆ ಎನ್ನುವುದನ್ನು ತಿಳಿದಿರಬೇಕು. ನಿನ್ನ ಮೌನವನ್ನು ಯಾವತ್ತೂ ದುರ್ಬಲತೆ ಅಂದುಕೊಳ್ಳಬೇಡ. ಅದೇ ಮೌನ ಒಂದು ದಿನ ಅಹಂಕಾರಿಗಳಿಗೆ ಉತ್ತರವಾಗುತ್ತದೆ. ನ್ಯಾಯ ತಪ್ಪದೇ ಉತ್ತರಿಸುತ್ತದೆ. ನಿನ್ನ ಹೃದಯ ಸತ್ಯವಾಗಿದ್ದರೆ ಯಾರಿಗೂ ಹೆದರಬೇಕಾಗಿಲ್ಲ. ಅಹಂಕಾರಿಗಳ ಗರ್ವ ಒಂದು ದಿನ ತಲೆ ತಗ್ಗಿಸುತ್ತದೆ. ನೀನು ನಂಬಿಕೆ ಇಟ್ಟು ಮುಂದೆ ನಡೆ. ಭಗವಂತ ನಿನ್ನ ಜೊತೆ ಇರುತ್ತಾನೆ. ನಿನ್ನನ್ನು ಅವಮಾನಿಸಿದವರು ಇಂದು ನಗಬಹುದು, ಆದರೆ ಕಾಲ ಬಂದಾಗ ಅವರಿಗೆ ತಮ್ಮ ತಪ್ಪು ಗೊತ್ತಾಗುತ್ತದೆ. ನೀನು ಮಾತ್ರ ತಾಳ್ಮೆಯಿಂದ ಇರು. ನ್ಯಾಯವೇ ಭಗವಂತನ ನಿರ್ಧಾರ. ಅಹಂಕಾರದಿಂದ ಮಾತನಾಡುವವರು ಸ್ವಲ್ಪ ಕಾಲ ಮಾತ್ರ ಗೆಲ್ಲಬಹುದು. ಸತ್ಯ, ಧರ್ಮ ಮತ್ತು ಯಾವಾಗಲೂ ನಿಷ್ಠೆಯಿಂದ ಇರುವವರು ಕೊನೆಗೆ ಗೆಲ್ಲುತ್ತಾರೆ. ನೀನು ಶಾಂತವಾಗಿರು. ನಿನ್ನ ಕಣ್ಣೀರು ವ್ಯರ್ಥವಾಗೋದಿಲ್ಲ. ನಿನ್ನ ನೋವು ನನಗೆ ಗೊತ್ತಿದೆ. ಅಹಂಕಾರಿಗಳ ಗರ್ವ ಒಂದು ದಿನ ನೆಲಕ್ಕುಳಿಯುತ್ತದೆ. ನೀನು ಕಾದು ನೋಡು. ನಿನ್ನನ್ನು ಮೋಸ ಮಾಡಿದವರನ್ನು ಹಿಡಿದುಕೊಂಡೇ ಇರಬೇಡ. ಅವರ ಅಹಂಕಾರಕ್ಕೆ ಕಾಲವೇ ಉತ್ತರಿಸುತ್ತದೆ. ನೀನು ಮುಂದೆ ಸಾಗು. ನಿನಗಾಗಿ ಸಂತೋಷದ ದಿನಗಳು ಮುಂದಿದೆ ಎನ್ನುವುದನ್ನು ಮರೆಯದಿರು. ಅಹಂಕಾರ ಇರುವವರು ಇಂದು ಎತ್ತರದಲ್ಲಿ ಇರಬಹುದು, ಆದರೆ ಅದೇ ಎತ್ತರದಿಂದ ಅವರೊಂದು ದಿನ ಇಳಿಯುತ್ತಾರೆ ಎನ್ನುವುದನ್ನು ಮರೆಯದಿರು. ನಿನ್ನ ತಾಳ್ಮೆ ನಿನ್ನ ಕೈಯಲ್ಲಿದ್ದರೆ ನಿನಗಾದ ಅನ್ಯಾಯಕ್ಕೆ ನ್ಯಾಯ ಭಗವಂತನ ಕೈಯಲ್ಲಿ ಇರುತ್ತದೆ. ಅದನ್ನವನು ನಿಮಗೆ ಕೊಟ್ಟೇ ಕೊಡುತ್ತಾನೆ. ನಿಮ್ಮ ಒಳ್ಳೆತನವನ್ನು ದುರ್ಬಲತೆ ಅಂದುಕೊಂಡವರು ಒಂದು ದಿನ ದೊಡ್ಡ ಪಶ್ಚಾತ್ತಾಪ ಅನುಭವಿಸಲೇಬೇಕು. ಅಹಂಕಾರಿಗಳ ಗರ್ವ ಉಳಿಯುವುದಕ್ಕೆ ಸಾಧ್ಯವೇ ಇಲ್ಲ. ನಿನ್ನ ಮೌನದ ಹಿಂದೆ ದೇವರ ಶಕ್ತಿ ಇರುತ್ತದೆ. ಅಹಂಕಾರಿಗಳು ಅದನ್ನು ಇಂದು ಅರ್ಥ ಮಾಡಿಕೊಳ್ಳುವುದಿಲ್ಲ, ಆದರೆ ಕಾಲ ಬಂದಾಗ ಅವರಿಗೆ ಅದೇ ಪಾಠವಾಗುತ್ತದೆ. ನಿನ್ನನ್ನು ಕೀಳಾಗಿ ಕಂಡವರು ಇಂದು ದೊಡ್ಡವರಂತೆ ನಡೆಯಬಹುದು, ಆದರೆ ಧರ್ಮದ ಮುಂದೆ ಅಹಂಕಾರ ಉಳಿಯುವುದಿಲ್ಲ. ನೀನು ನಂಬಿಕೆಯಿಟ್ಟು ಕಾಯಬೇಕು. ನಿನ್ನನ್ನು ನೋಯಿಸಿದವರು ತಮ್ಮನ್ನು ಗೆದ್ದವರಂತೆ ಇಂದು ಭಾವಿಸಬಹುದು, ಆದರೆ ಕಾಲ ಬಂದಾಗ ಸತ್ಯವೇ ಒಂದು ದಿನ ಗೆಲ್ಲುತ್ತದೆ. ಅಹಂಕಾರದಿಂದ ಜನರನ್ನು ಕೀಳಾಗಿ ನೋಡುವವರು ಒಂದು ದಿನ ಜೀವನದಿಂದ ಪಾಠ ಕಲಿಯುತ್ತಾರೆ. ನೀನು ದುಃಖಿಸಬೇಡ. ನಿನ್ನ ಹೃದಯ ಶುದ್ಧವಾಗಿದ್ದರೆ ನೀನೆಂದಿಗೂ ಸೋಲುವುದಿಲ್ಲ. ಅಹಂಕಾರಿಗಳ ಗೆಲುವು ಸ್ವಲ್ಪ ಕಾಲ ಮಾತ್ರವೇ ಇರುತ್ತದೆ. ಕೊನೆಯಲ್ಲಿ ಸತ್ಯವೇ ಗೆಲ್ಲುತ್ತದೆ. ನಿನ್ನನ್ನು ತಗ್ಗಿಸಿ ಕುಗ್ಗಿಸಿ ಮಾತನಾಡಿದವರು ಒಂದು ದಿನ ನಿನ್ನ ಮುಂದೆ ತಲೆ ತಗ್ಗಿಸುತ್ತಾರೆ. ಅದು ನಿನ್ನ ಶಕ್ತಿ ಅಲ್ಲ, ಕಾಲದ ನ್ಯಾಯ. ಅಹಂಕಾರದಿಂದ ಇತರರನ್ನು ನೋಯಿಸುವವರು ತಮ್ಮ ತಪ್ಪಿನ ಫಲವನ್ನು ಒಂದು ದಿನ ಅನುಭವಿಸಲೇಬೇಕು. ನೀನು ಮಾತ್ರ ಕಾದು ನೋಡು. ನ್ಯಾಯ ಯಾವತ್ತೂ ತಪ್ಪುವುದಿಲ್ಲ. ನಿನ್ನನ್ನು ಕೀಳಾಗಿ ಕಂಡವರ ಬಗ್ಗೆ ಕೋಪ ಮಾಡಿಕೊಳ್ಳಬೇಡ. ಅವರ ಅಹಂಕಾರಕ್ಕೆ ಕಾಲವೇ ಉತ್ತರ ಕೊಡುತ್ತದೆ. ನೀನು ಮಾತ್ರ ಶಾಂತವಾಗಿರು. ನಿನ್ನ ಮೌನವನ್ನು ದೇವರು ನೋಡುತ್ತಾನೆ. ಅಹಂಕಾರಿಗಳಿಗೆ ಅದೇ ಮೌನ ಒಂದು ದಿನ ಪಾಠವಾಗುತ್ತದೆ. ಸ್ವಲ್ಪ ತಾಳ್ಮೆಯಿಂದ ಇದ್ದರೆ ಎಲ್ಲದಕ್ಕೂ ಸರಿಯಾದ ಮಾರ್ಗ ಸಿಗುತ್ತದೆ. ಜೀವನದಲ್ಲಿ ಅನ್ಯಾಯ ಹೆಚ್ಚು ದಿನ ಉಳಿಯೋದಿಲ್ಲ. ಅಹಂಕಾರಿಗಳ ಗರ್ವ ಒಂದು ದಿನ ಕುಸಿಯುತ್ತದೆ. ನೀನು ನಂಬಿಕೆಯಿಟ್ಟು ಕಾಯಬೇಕು. ನಿನ್ನನ್ನು ಕೀಳಾಗಿ ಕಂಡವರನ್ನು ನೀನು ಎದುರಿಸಬೇಕಾಗಿಲ್ಲ. ಕಾಲ ಬಂದಾಗ ಅವರಿಗೆ ಉತ್ತರ ಸಿಗುತ್ತದೆ. ತಾಳ್ಮೆಯಿಂದ ಇರಬೇಕು.
ಭಗವಂತನ ಕೈಯಲ್ಲಿ ಎಲ್ಲವೂ ಇದೆ. ನಿನ್ನ ಮೌನವನ್ನು ಕೆಲವರು ದುರ್ಬಲತೆ ಅಂದುಕೊಳ್ಳಬಹುದು. ಅದೇ ಮೌನ ಒಂದು ದಿನ ಅವರಿಗೆ ಪಾಠ ಕಲಿಸುತ್ತದೆ ಅನ್ನುವುದನ್ನು ಮರೆಯಬಾರದು. ನಿನ್ನನ್ನು ತಗ್ಗಿಸಿ ಮಾತನಾಡುತ್ತಿದ್ದಾರೆ ಎಂದರೆ ಅವರ ಗ್ರಹಚಾರ ಕೆಟ್ಟಿದೆ ಎಂದರ್ಥ. ಒಂದು ದಿನ ನಿನ್ನ ಒಂದು ನೋವಿಗೆ ಅವರು ಬೆಲೆ ಕಟ್ಟಲೇಬೇಕು. ನಿನ್ನಲ್ಲಿರುವಂತಹ ಒಳ್ಳೆತನವನ್ನು ಅವರು ಎಷ್ಟೇ ದುರ್ಬಳಕೆ ಮಾಡಿಕೊಳ್ಳಲಿ, ನೀನು ಬದಲಾಗಬೇಡ. ನಿನ್ನ ಮೌಲ್ಯ ಅವರಿಗೆ ತಿಳಿಯುವವರೆಗೂ ನೀನು ನಿನ್ನ ಕಾರ್ಯ ಮಾಡು. ಕೀಳಾಗಿ ಕಂಡವರು ದೊಡ್ಡವರಂತೆ ಇಂದು ಕಾಣುತ್ತಾರೆ, ಆದರೆ ಸಮಯದ ಮುಂದೆ ಅವರ ಅಹಂಕಾರ ಉಳಿಯಲು ಸಾಧ್ಯವಿಲ್ಲ. ದೇವರು ಯಾವುದಕ್ಕೂ ಕೂಡ ವ್ಯರ್ಥವನ್ನು ಕೊಡೋದೇ ಇಲ್ಲ. ನಿನ್ನ ಕಣ್ಣೀರನ್ನು ಭಗವಂತ ವ್ಯರ್ಥ ಮಾಡೋದಿಲ್ಲ. ನಿನ್ನ ಪ್ರತಿ ನೋವಿಗೂ ಒಂದು ಉತ್ತರ ಇರುತ್ತದೆ, ನ್ಯಾಯವೂ ಇರುತ್ತದೆ. ತಾಳ್ಮೆಯಿಂದಿದ್ದರೆ ಅದು ನಿನಗೆ ಅರ್ಥವಾಗುತ್ತದೆ. ಒಂದು ನೆನಪಿಡು, ನಿನ್ನ ಮೌನವೇ ನಿನ್ನ ದೊಡ್ಡ ಶಕ್ತಿ. ಅದನ್ನು ಕೆಲವರು ಅರ್ಥ ಮಾಡಿಕೊಳ್ಳಲಾರರು, ಆದರೆ ಒಂದು ದಿನ ಅದೇ ಅವರಿಗೆ ಪಾಠ ಕಲಿಸುತ್ತದೆ. ಇದು ಸತ್ಯ. ನಿನ್ನನ್ನು ತಗ್ಗಿಸಿ ನೋಡಿದವರು ಒಂದು ದಿನ ನಿನ್ನ ಎತ್ತರವನ್ನು ನೋಡುತ್ತಾರೆ. ಆ ದಿನ ಅವರಿಗೆ ತಮ್ಮ ತಪ್ಪಿನ ಅರಿವಾಗುತ್ತದೆ. ಕಾದು ನೋಡು. ನಿನ್ನ ಜೀವನದಲ್ಲಿ ಅನ್ಯಾಯ ಹೆಚ್ಚು ದಿನ ಉಳಿಯುವುದಿಲ್ಲ. ಧರ್ಮ ಮತ್ತು ಸತ್ಯ ಕೊನೆಯಲ್ಲಿ ಗೆಲ್ಲುತ್ತದೆ. ನಿನ್ನನ್ನು ನೋಯಿಸಿದವರು ಇಂದು ಸಂತೋಷವಾಗಿರಬಹುದು, ಆದರೆ ಕಾಲ ಬಂದಾಗ ಅವರಿಗೆ ಪಾಠ ಸಿಗುತ್ತದೆ. ನಿನ್ನನ್ನು ಕೀಳಾಗಿ ಕಂಡವರು ಇಂದು ಹೆಮ್ಮೆ ಪಡಬಹುದು, ಆದರೆ ಕಾಲ ಎಲ್ಲರಿಗೂ ಪಾಠ ಕಲಿಸೋದನ್ನು ಮರೆಯುವುದಿಲ್ಲ. ನಿನ್ನ ಹೃದಯದಲ್ಲಿ ಸತ್ಯ ಇದ್ದರೆ, ನಿನ್ನ ಹೃದಯ ಸತ್ಯವಾಗಿದ್ದರೆ ನೀನೆಂದಿಗೂ ಸೋಲುವುದಿಲ್ಲ. ತಾತ್ಕಾಲಿಕವಾಗಿ ಕೆಲವರು ಗೆದ್ದಂತೆ ಕಾಣಬಹುದು, ಆದರೆ ಕೊನೆಯಲ್ಲಿ ಸತ್ಯವೇ ಗೆಲ್ಲುತ್ತದೆ. ನಿನ್ನನ್ನು ಅವಮಾನಿಸಿದವರು ಒಂದು ದಿನ ನಿನ್ನ ಮೌಲ್ಯವನ್ನು ಅರಿಯುತ್ತಾರೆ. ಆ ದಿನ ಅವರಿಗೆ ತಲೆ ತಗ್ಗಿಸಬೇಕಾಗುತ್ತದೆ. ನೀನು ಮಾತ್ರ ತಾಳ್ಮೆಯಿಂದಿರು. ನಿನ್ನ ಒಳ್ಳೆಯತನ ಒಂದು ದಿನ ನಿನ್ನನ್ನು ಎತ್ತರಕ್ಕೆ ಕರೆದುಕೊಂಡು ಹೋಗುತ್ತದೆ. ಆಗ ನಿನ್ನನ್ನು ಕೀಳಾಗಿ ಕಂಡವರು ನೋಡುತ್ತಾ ಇರುತ್ತಾರೆ. ನಿನ್ನನ್ನು ನೋಯಿಸಿದವರ ಬಗ್ಗೆ ದ್ವೇಷ ಹಿಡಿಯಬೇಡ. ಕಾಲ ಅವರಿಗೆ ಸರಿಯಾದ ಪಾಠ ಕಲಿಸುತ್ತದೆ. ನೀನು ಮಾತ್ರ ಮುಂದೆ ಸಾಗು. ನಿನ್ನ ಮೌನದ ಹಿಂದೆ ದೇವರ ಆಶೀರ್ವಾದ ಇರುತ್ತದೆ. ಅದನ್ನು ಕೆಲವರು ಇಂದು ಅರಿಯಲಾರರು, ಆದರೆ ಒಂದು ದಿನ ಅವರಿಗೆ ತಿಳಿಯುತ್ತದೆ. ನಿನ್ನನ್ನು ತಗ್ಗಿಸಿ ನೋಡಿದವರು ನಿನ್ನನ್ನು ಅರ್ಥ ಮಾಡಿಕೊಳ್ಳಲಿಲ್ಲ, ಆದರೆ ಕಾಲ ಬಂದಾಗ ನಿನ್ನ ಮೌಲ್ಯವೇ ಅವರಿಗೆ ಗೊತ್ತಾಗುತ್ತದೆ. ನಿನ್ನ ಜೀವನದ ಕಷ್ಟಗಳು ನಿನ್ನನ್ನು ಬಲವಾಗಿಸುತ್ತದೆ. ಮುಂದೆ ಬರುವ ಸಂತೋಷಕ್ಕೆ ಇದು ಒಂದು ಸಣ್ಣ ತಯಾರಿ. ಹಾಗಾಗಿ ತಾಳ್ಮೆ ಕಳೆದುಕೊಳ್ಳಬೇಡ. ಕೀಳಾಗಿ ಕಂಡವರು ಒಂದು ದಿನ ನಿನ್ನ ಮುಂದೆ ತಲೆ ತಗ್ಗಿಸಿ ನಿಲ್ಲುವ ಸಮಯ ಬರುತ್ತದೆ. ನಿನ್ನ ಯಶಸ್ಸನ್ನು ನೋಡಿ ಅವರಿಗೆ ಆಶ್ಚರ್ಯವಾಗುತ್ತದೆ. ಅಂದೇ ಅವರಿಗೆ ಉತ್ತರವೂ ಕೂಡ ಸಿಗುತ್ತದೆ, ನಿನ್ನ ಕೆಪಾಸಿಟಿ ಏನು ಅಂತ. ನಿನ್ನ ಒಳ್ಳೆಯ ಹೃದಯ ನಿನ್ನ ದೊಡ್ಡ ಶಕ್ತಿ. ಅದನ್ನು ಯಾರೂ ಎಂದಿಗೂ ಸೋಲಿಸಲಾರರು. ನೀನು ನಂಬಿಕೆ ಇಟ್ಟು ಮುನ್ನಡೆ. ನಿನ್ನ ಮೌನ ಒಂದು ದಿನ ನಿನ್ನ ಗೆಲುವಿಗೆ ಕಾರಣವಾಗುತ್ತದೆ. ಆಗ ನಿನ್ನನ್ನು ತಲೆ ತಗ್ಗಿಸಿ ನೋಡಿದವರು ಆಶ್ಚರ್ಯ ಪಡಲೇಬೇಕು. ನಿನ್ನ ಕಣ್ಣೀರಿಗೂ ಒಂದು ಬೆಲೆ ಇದೆ. ದೇವರು ಅದನ್ನು ನೋಡುತ್ತಾನೆ. ಸ್ವಲ್ಪ ಸಮಯದ ನಂತರ ನ್ಯಾಯ ಕೊಡುತ್ತಾನೆ. ನಿನ್ನನ್ನು ಕೀಳಾಗಿ ಕಂಡವರು ನಿನ್ನ ಶಕ್ತಿಯನ್ನು ಇನ್ನೂ ಅರಿಯಲಿಲ್ಲ, ಆದರೆ ಕಾಲ ಬಂದಾಗ ಅವರಿಗೆ ಗೊತ್ತಾಗುತ್ತದೆ. ನಿನ್ನ ಜೀವನದಲ್ಲಿ ಸತ್ಯ ಇದ್ದರೆ ನೀನು ಎಂದಿಗೂ ಸೋಲುವುದಿಲ್ಲ. ಕಾಲ ಸ್ವಲ್ಪ ತಡ ಮಾಡಬಹುದು, ಆದರೆ ನ್ಯಾಯ ತಪ್ಪುವುದಿಲ್ಲ. ನಿನ್ನನ್ನು ನೋಯಿಸಿದವರು ಒಂದು ದಿನ ತಮ್ಮ ತಪ್ಪಿಗೆ ಪಶ್ಚಾತ್ತಾಪ ಪಡುತ್ತಾರೆ. ಆಗ ನೀನು ಬಹಳ ಎತ್ತರದಲ್ಲಿರುತ್ತೀಯ. ನಿನ್ನನ್ನು ತಗ್ಗಿಸಿ ಮಾತನಾಡಿದವರು ಇಂದು ದೊಡ್ಡವರಂತೆ ಕಂಡರೂ ಕಾಲದ ಮುಂದೆ ಅವರು ತೃಣಕ್ಕೆ ಸಮಾನ. ಭಗವಂತ ಅವರನ್ನು ತುಳಿಯಲು ಕೇವಲ ಒಂದು ನಿಮಿಷ ಸಾಕು. ನಿನ್ನ ಒಳ್ಳೆಯತನ ಒಂದು ದಿನ ನಿನ್ನನ್ನು ಎತ್ತರಕ್ಕೆ ಕರೆದುಕೊಂಡು ಹೋಗೇ ಹೋಗುತ್ತದೆ. ನಿನ್ನನ್ನು ಕೀಳಾಗಿ ಕಂಡವರು ತಲೆ ತಗ್ಗಿಸಿ ನಿಲ್ಲುವಂತೆ ಮಾಡುತ್ತದೆ. ನಿನ್ನನ್ನು ನೋಯಿಸಿದವರ ಬಗ್ಗೆ ಹೆಚ್ಚು ಯೋಚಿಸಬೇಡ. ಅವರ ಉತ್ತರವನ್ನು ಕಾಲವೇ ಕೊಡುತ್ತದೆ.
ನಿನ್ನ ಮೌನದ ಹಿಂದೆ ಒಂದು ಬಲ ಇದೆ. ಅದನ್ನು ಕೆಲವರು ಇಂದು ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಆದರೆ ಒಂದು ದಿನ ಅವರಿಗದು ಗೊತ್ತಾಗುತ್ತದೆ. ಕೀಳಾಗಿ ಕಂಡವರು ಇಂದು ನಗುತ್ತಿರಬಹುದು, ಆದರೆ ಕಾಲ ಬಂದಾಗ ಅವರಿಗೆ ನಿನ್ನ ಮೌಲ್ಯ ಗೊತ್ತಾಗುತ್ತದೆ. ನೀನು ಕಣ್ಣೀರು ಹಾಕಿದರೆ ಅದು ನನಗೆ ಕಾಣದೆ ಹೋಗುವುದಿಲ್ಲ. ಸ್ವಲ್ಪ ತಾಳ್ಮೆಯಿಂದಿರು. ನಿನ್ನ ನೋವಿಗೆ ಉತ್ತರವನ್ನು ಕಾಲವೇ ಕೊಡುತ್ತದೆ. ನಿನ್ನ ಹೃದಯದಲ್ಲಿ ಸತ್ಯ ಇದ್ದರೆ ನೀನು ಯಾವತ್ತೂ ಸೋಲುವುದಿಲ್ಲ. ಕಾಲ ಸ್ವಲ್ಪ ಪರೀಕ್ಷೆ ಮಾಡುತ್ತದೆ, ಆದರೆ ಕೊನೆಯಲ್ಲಿ ಸತ್ಯವೇ ಗೆಲ್ಲುತ್ತದೆ. ನಿನ್ನ ಮೌನದ ದುರ್ಬಲತೆ ಖಂಡಿತ ದುರ್ಬಲತೆಯಲ್ಲ. ಈಗ ನಿನಗಾಗುತ್ತಿರುವ ನೋವು ದೊಡ್ಡದೇ ಎನಿಸಬಹುದು, ಆದರೆ ಆ ನೋವಿನ ಹಿಂದೆ ಒಂದು ದೊಡ್ಡ ಪ್ರತಿಫಲ ಇರುತ್ತದೆ. ನಿನ್ನ ನೋವನ್ನೆಲ್ಲ ಮಾಯವನ್ನಾಗಿಸುವಂತಹ ಉತ್ತರ ಸಿಗುತ್ತದೆ. ಕಣ್ಣೀರಿಡಬೇಡ. ನಿನ್ನ ಜೀವನದಲ್ಲಿ ಇಂದು ಕಷ್ಟಗಳೇ ತುಂಬಿದ್ದರೂ ನಾಳೆ ಸಂತೋಷದ ಕ್ಷಣ ಬರುತ್ತದೆ. ನಿನ್ನ ಜೊತೆ ಭಗವಂತ ಇರುತ್ತಾನೆ ಎನ್ನುವುದನ್ನು ಮರೆಯದಿರು. ನಿನ್ನನ್ನು ನೋಯಿಸಿದವರು ಇಂದು ಸಂತೋಷವಾಗಿದ್ದಾರೆ ಅಂದುಕೊಳ್ಳಬೇಡ. ಅವರ ಕರ್ಮದ ಕೊಡ ತುಂಬಲಿ, ಆಗ ನೋಡು ಹೇಗೆ ಅವರನ್ನು ಅಲ್ಲಾಡಿಸುತ್ತಾನೆ ಭಗವಂತ ಎಂದು. ನಿನ್ನ ಒಳ್ಳೆತನವೇ ನಿನ್ನ ದೊಡ್ಡ ಶಕ್ತಿ. ಅದನ್ನು ಯಾರೂ ಎಂದಿಗೂ ಸೋಲಿಸಲಾರರು. ನಂಬಿಕೆ ಇಟ್ಟು ಮುನ್ನಡೆ. ನಿನ್ನ ಕಣ್ಣೀರಿಗೆ ಒಂದು ಬೆಲೆ ಇದೆ. ನಿನ್ನ ನೋವನ್ನು ನಾನು ನೋಡುತ್ತಿದ್ದೇನೆ. ಸ್ವಲ್ಪ ತಾಳ್ಮೆಯಿಂದಿರು. ನಿನ್ನ ಕಣ್ಣೀರಿಗೆ ಒಳ್ಳೆ ಫಲ ನಾನು ಕೊಡುತ್ತೇನೆ. ನಿನ್ನನ್ನು ತಗ್ಗಿಸಿ ನೋಡಿದವರು ಒಂದು ದಿನ ತಲೆ ತಗ್ಗಿಸುವ ಸಮಯವೂ ಬಂದೇ ಬರುತ್ತದೆ. ನಿನ್ನ ಜೀವನದಲ್ಲಿ ಅನ್ಯಾಯಗಳು ಹೆಚ್ಚು ದಿನ ಉಳಿಯೋದಿಲ್ಲ. ಧರ್ಮ, ಸತ್ಯ ಕೊನೆಯಲ್ಲಿ ಗೆದ್ದೇ ಗೆಲ್ಲುತ್ತದೆ. ಮೌನದ ಹಿಂದೆ ಒಂದು ನಿಜವಾದ ಶಕ್ತಿ ಇರುತ್ತದೆ. ಅದನ್ನು ಕೆಲವರು ಅರ್ಥ ಮಾಡಿಕೊಳ್ಳೋದಿಲ್ಲ. ಆ ಮೌನವೇ ಒಂದು ದಿನ ದೊಡ್ಡ ಶಕ್ತಿಯಾಗುತ್ತದೆ. ಅವಮಾನಿಸಿದವರು ಒಂದು ದಿನ ನಿನ್ನ ಮೌಲ್ಯ ಅರಿಯುತ್ತಾರೆ. ಆ ದಿನ ಅವರಿಗೆ ತಲೆ ತಗ್ಗಿಸುವ ಸ್ಥಿತಿ ಬರುತ್ತದೆ. ನಿನ್ನ ಕಷ್ಟಗಳು ನಿನ್ನನ್ನು ಬಲವಾಗಿಸುತ್ತವೆ. ಮುಂದೆ ಬರುವ ಸಂತೋಷಕ್ಕೆ ಇಂದಿನ ಒಂದು ಸಣ್ಣ ತಯಾರಿ ಇದು. ನಿನ್ನನ್ನು ಮೋಸ ಮಾಡಿದವರನ್ನು ಹಿಡಿದುಕೊಂಡೇ ಇರಬೇಡ. ಬಿಟ್ಟು ಬಿಡು. ನಿನ್ನ ಜೀವನಕ್ಕೆ ಒಳ್ಳೆಯವರು ಬರಲು ಜಾಗ ಮಾಡಿಕೊ. ನಿನ್ನ ಹೃದಯ ಶುದ್ಧವಾಗಿದ್ದರೆ ನಿನ್ನ ಜೀವನವೂ ಸುಂದರವಾಗುತ್ತದೆ. ಕಾಲ ಸ್ವಲ್ಪ ತಡ ಮಾಡಬಹುದು, ಆದರೆ ನ್ಯಾಯ ತಪ್ಪದು. ನಿನ್ನನ್ನು ಕೀಳಾಗಿ ಕಂಡವರು ಇಂದು ನಗಬಹುದು, ಆದರೆ ಕಾಲ ಬಂದಾಗ ನಿನ್ನ ಎತ್ತರವನ್ನು ನೋಡುತ್ತಾರೆ. ನಿನ್ನ ಜೀವನದಲ್ಲಿ ಇನ್ನು ತುಂಬ ಸಂತೋಷ ಉಳಿದಿದೆ. ಇಂದು ಕಷ್ಟ ಇದ್ದರೂ ಅದು ಶಾಶ್ವತವಲ್ಲ. ಮುಂದೆ ಬೆಳಕು ಬರುತ್ತದೆ. ನಿನ್ನ ಮೌನ ನಿನ್ನ ಗೆಲುವಿನ ಕಾರಣ. ಒಂದು ದಿನ ನಿನ್ನನ್ನು ತಗ್ಗಿಸಿ ನೋಡಿದವರು ಆಶ್ಚರ್ಯಪಡುತ್ತಾರೆ. ನಿನ್ನನ್ನು ನೋಯಿಸಿದವರು ಒಂದು ದಿನ ತಮ್ಮ ತಪ್ಪಿಗೆ ಪಶ್ಚಾತ್ತಾಪ ಪಡುತ್ತಾರೆ. ಆಗ ನೀನು ಇನ್ನೂ ಎತ್ತರದಲ್ಲಿರುತ್ತೀಯ. ನಿನ್ನ ಒಳ್ಳೆಯ ಹೃದಯ ನಿನ್ನ ಜೀವನವನ್ನು ಒಂದು ದಿನ ಅದ್ಭುತವಾಗಿ ಬದಲಿಸುತ್ತದೆ. ನಂಬಿಕೆ ಇಟ್ಟು ಮುನ್ನಡೆ. ನಿನ್ನ ಕಣ್ಣೀರು ಒಂದು ದಿನ ನಿನ್ನ ಸಂತೋಷದ ಕಾರಣವಾಗುತ್ತದೆ. ನೀನು ಮಾತ್ರ ಧೈರ್ಯ ಕಳೆದುಕೊಳ್ಳಬೇಡ. ನಿನ್ನನ್ನು ತಗ್ಗಿಸಿ ನೋಡಿದವರು ನಿನ್ನ ಮೌಲ್ಯ ಅರಿಯಲಿಲ್ಲ, ಆದರೆ ಕಾಲ ಬಂದಾಗ ಅವರಿಗೆ ತಿಳಿಯುತ್ತದೆ ನಿನ್ನ ಉದ್ದೇಶ ಏನು ಮತ್ತು ನಿನ್ನ ಮೌಲ್ಯ ಏನೆಂದು. ನಿನ್ನ ಜೀವನದ ಪ್ರತಿ ನೋವಿಗೂ ಒಂದು ಅರ್ಥ ಇರುತ್ತದೆ. ಒಂದು ದಿನ ಅದು ನಿನಗೆ ಗೊತ್ತಾಗುತ್ತದೆ. ನಿನ್ನನ್ನು ಕೀಳಾಗಿ ಕಂಡವರು ಒಂದು ದಿನ ನಿನ್ನ ಯಶಸ್ಸನ್ನು ನೋಡುತ್ತಾರೆ. ನಿನ್ನ ಒಳ್ಳೆಯತನ ನಿನ್ನನ್ನು ಎಷ್ಟು ಎತ್ತರಕ್ಕೆ ಏರಿಸುತ್ತದೆ ಎಂದರೆ ಇಂದಿನ ಕಷ್ಟಗಳೇ ನಿನಗೆ ಮರೆತು ಹೋಗುತ್ತದೆ. ಆ ರೀತಿ ಆಗೇ ಆಗುತ್ತದೆ. ಅದು ಸ್ವಲ್ಪ ತಡ ಆಗಬಹುದು, ಆದರೆ ಅದು ಖಂಡಿತ ನಡೆಯುತ್ತದೆ. ನಿನ್ನ ಮೌನವೇ ನಿನ್ನ ಗೌರವ. ಅದನ್ನು ಕಾಪಾಡಿಕೊ. ಮುಂದೆ ಸಾಗು. ಜೀವನ ನಿನ್ನನ್ನು ಆಶ್ಚರ್ಯಪಡಿಸುತ್ತದೆ. ನಿನ್ನನ್ನು ನೋಯಿಸಿದವರ ಬಗ್ಗೆ ಹೆಚ್ಚು ಯೋಚಿಸಬೇಡ. ಅವರ ಉತ್ತರವನ್ನು ಕಾಲವೇ ಕೊಡುತ್ತದೆ. ನಿನ್ನ ಜೀವನದಲ್ಲಿ ಒಳ್ಳೆಯ ದಿನಗಳು ಬರುತ್ತಾ ಇವೆ. ಸ್ವಲ್ಪ ತಾಳ್ಮೆಯಿಂದಿರು. ಎಲ್ಲವೂ ಬದಲಾಗುತ್ತದೆ. ನಿನ್ನ ಹೃದಯದಲ್ಲಿ ನಂಬಿಕೆ ಇದ್ದರೆ
ನೀನು ಎಂದಿಗೂ ಒಂಟಿಯಾಗುವುದಿಲ್ಲ. ನಿನ್ನನ್ನು ಕೀಳಾಗಿ ಕಂಡವರು ಒಂದು ದಿನ ನಿನ್ನ ಮುಂದೆ ತಲೆ ತಗ್ಗಿಸುತ್ತಾರೆ. ನಿನ್ನನ್ನು ತಗ್ಗಿಸಿ ನೋಡಿದವರು ನಿನ್ನ ಮೌಲ್ಯ ಅರಿಯಲೇ ಇಲ್ಲ. ನಿನ್ನ ಎತ್ತರವನ್ನು ನೋಡುವ ಹಾಗೆ ಮಾಡುವ ಜವಾಬ್ದಾರಿ ನನ್ನದು. ನಿನ್ನ ಕಣ್ಣೀರು ಯಾವತ್ತೂ ನಿನ್ನ ದುರ್ಬಲತೆಯಲ್ಲ, ಅದು ನಿನ್ನ ಹೃದಯದ ಸತ್ಯ. ಒಂದು ದಿನ ಅದೇ ಕಣ್ಣೀರು ಸಂತೋಷ ಅನಿಸುತ್ತದೆ. ನಿನ್ನನ್ನು ನೋಯಿಸಿದವರನ್ನು ನೆನೆಯುತ್ತಾ ದುಃಖಿಸಬೇಡ. ಅವರು ನಿನ್ನ ಜೀವನದ ಒಂದು ಪಾಠ ಮಾತ್ರ. ನಿನ್ನ ಮೌನವೇ ನಿನ್ನ ಶಕ್ತಿ. ಅದನ್ನು ಕೆಲವರು ಅರ್ಥ ಮಾಡಿಕೊಳ್ಳಲಾರರು. ಆದರೆ ಒಂದು ದಿನ ಅವರಿಗೆ ಗೊತ್ತಾಗುತ್ತದೆ ನಿನ್ನ ಬೆಲೆ ಏನೆಂದು. ನಿನ್ನ ಜೀವನದಲ್ಲಿ ಇಂದು ಕಷ್ಟಗಳೇ ಇರಬಹುದು. ನಾಳೆ ಕಷ್ಟಗಳನ್ನೆಲ್ಲ ಕಳೆಯುವ ಬೆಳಕು ಬರುತ್ತದೆ. ತಾಳ್ಮೆಯಿಂದ ಇರು. ನಿನ್ನ ಜೊತೆ ನಾನಿದ್ದೇನೆ. ನಿನ್ನನ್ನು ಅವಮಾನಿಸಿದವರು ಇಂದು ನಗಬಹುದು. ಆದರೆ ಕಾಲ ಬಂದಾಗ ಅವರಿಗೆ ಸತ್ಯ ಗೊತ್ತಾಗುತ್ತದೆ. ಶಾಂತವಾಗಿರು. ನಿನ್ನ ಹೃದಯ ಶುದ್ಧವಾಗಿದ್ದರೆ ನಿನ್ನ ದಾರಿ ಸರಿಯಾಗುತ್ತದೆ. ಸ್ವಲ್ಪ ಕಾಲ ತಡ ಆಗುತ್ತದೆ, ಆದರೆ ನ್ಯಾಯ ತಪ್ಪುವುದಿಲ್ಲ. ನಿನ್ನ ಹೃದಯದಲ್ಲಿ ಎಷ್ಟೇ ನೋವಿರಲಿ, ಭಗವಂತನಿಗಾಗಿ ನೋವುಗಳ ನಡುವೆ ಒಂದು ಸಣ್ಣ ಜಾಗ ಮಾಡಿಕೊ. ಅಂದರೆ ನಿನ್ನ ನಂಬಿಕೆ, ನಿನ್ನ ಪ್ರಾರ್ಥನೆಗಾಗಿ ದೇವರಿಗಾಗಿ ಸ್ವಲ್ಪ ಸಮಯ ಮೀಸಲಿಡು. ನಿನ್ನ ಕಷ್ಟಗಳು ನಿನ್ನನ್ನು ಬದಲಾಗಿಸುತ್ತದೆ. ಮುಂದೆ ಬರುವ ಸಂತೋಷಕ್ಕೆ ಒಂದು ತಯಾರಿಯನ್ನು ಮಾಡುತ್ತದೆ. ಧೈರ್ಯ ಕಳೆದುಕೊಳ್ಳಬೇಡ. ನಿನ್ನನ್ನು ಕೀಳಾಗಿ ಕಂಡವರು ಒಂದು ದಿನ ನಿನ್ನ ಯಶಸ್ಸನ್ನು ನೋಡಿ ಬಾಯಿ ಮೇಲೆ ಬೆರಳಿಡುವ ಹಾಗೆ ಬದುಕುತ್ತೀಯಾ, ಇದು ಸತ್ಯ. ನಿನ್ನ ಜೀವನದಲ್ಲಿ ಪ್ರತಿ ನೋವಿಗೂ ಒಂದು ಅರ್ಥ ಇದೆ. ಒಂದು ದಿನ ಅದೇ ನಿನಗೆ ಅರ್ಥವಾಗುತ್ತದೆ. ನಿನ್ನ ಒಳ್ಳೆಯತನ ನಿನ್ನ ದೊಡ್ಡ ಸಂಪತ್ತು. ಅದನ್ನು ಯಾರೂ ಕಸಿದುಕೊಳ್ಳಲಾರರು. ನಿನ್ನ ನಂಬಿಕೆ ಇದ್ದರೆ ನಿನ್ನಲ್ಲಿ ಬದಲಾವಣೆ ಖಂಡಿತ ಈಗಲೇ ಆಗುತ್ತದೆ. ನಿನ್ನನ್ನು ನೋಯಿಸಿದವರು ಒಂದು ದಿನ ತಮ್ಮ ತಪ್ಪಿಗೆ ಪಶ್ಚಾತ್ತಾಪ ಪಡುತ್ತಾರೆ. ಆಗ ನೀನು ಇನ್ನೂ ಎತ್ತರದಲ್ಲಿರುತ್ತೀಯ. ನಿನ್ನ ಮೌನದ ದಿನ ಒಂದು ದಿನ ಅದಕ್ಕಿರುವ ಉತ್ತರ ಅರ್ಥವಾಗುತ್ತದೆ. ನಿನ್ನ ಗೆಲುವಿಗೆ ಕಾರಣವೇ ನನ್ನ ಮೌನವಾಗಿತ್ತು ಎನ್ನುವ ಅರಿವಾಗುತ್ತದೆ. ಹಾಗಾಗಿ ಎಲ್ಲರೂ ಕೂಡ ಮೌನಕ್ಕೆ ಗೌರವ ಕೊಡಿ. ನಿನ್ನ ಜೀವನದಲ್ಲಿ ಸಂತೋಷದ ದಿನಗಳು ಬರುತ್ತಿದೆ ಎನ್ನುವುದನ್ನು ನಿನ್ನ ಕಷ್ಟಗಳೇ ತಿಳಿಸುತ್ತದೆ. ಹಾಗಾಗಿ ಇಂದಿನ ಕಷ್ಟಗಳನ್ನು ಹೊರೆ ಅಂದುಕೊಳ್ಳಬೇಡ. ಮುಂದೆ ಬರುವ ಒಳ್ಳೆಯ ದಿನಗಳಿಗೆ ಇದೊಂದು ದಾರಿ ಅಂದುಕೋ. ನಿನ್ನ ಕಣ್ಣೀರಿಗೆ ಬೆಲೆ ಭಗವಂತ ಕೊಡುತ್ತಾನೆ. ಬೇರೆ ಯಾರನ್ನೂ ನಂಬಿ ಕಣ್ಣೀರಿಡುವುದು ಬೇಡ. ಹೃದಯದಲ್ಲಿ ನಂಬಿಕೆ ಗಟ್ಟಿಯಾಗಿರಲಿ. ಆಗ ನೀನು ಯಾವತ್ತೂ ಒಂಟಿ ಅನಿಸುವುದಿಲ್ಲ. ಕೀಳಾಗಿ ಕಂಡವರು ಮುಂದೊಂದು ದಿನ ನಿನ್ನ ಮುಂದೆ ಬಂದು ನಿಲ್ಲುವ ಸಮಯ ಬರುತ್ತದೆ. ನಿನ್ನ ಜೀವನದ ಪ್ರತಿ ಕಷ್ಟವು ನಿನ್ನನ್ನು ಎತ್ತರಕ್ಕೆ ತೆಗೆದುಕೊಂಡು ಹೋಗಲು ಒಂದು ಮೆಟ್ಟಿಲು. ನಿನ್ನ ಒಳ್ಳೆಯ ಹೃದಯ ಒಂದು ದಿನ ನಿನ್ನ ಜೀವನವನ್ನು ಅದ್ಭುತವಾಗಿ ಬದಲಾಯಿಸುತ್ತದೆ. ನಂಬಿಕೆ ಬಿಡಬೇಡ. ನಿನ್ನನ್ನು ಮೋಸ ಮಾಡಿದವರಿಗಾಗಿ ಹೆಚ್ಚು ದುಃಖ ಏಕೆ ಪಡುವೆ? ಅವರು ಕಳೆದುಕೊಂಡದ್ದು ನಿನ್ನಂಥ ಒಳ್ಳೆಯ ಹೃದಯವನ್ನು. ನೀನು ತಾಳ್ಮೆಯಿಂದಿರು. ನಿನ್ನ ಜೀವನಕ್ಕೆ ಇನ್ನೂ ಒಳ್ಳೆಯವರು ಬಂದೇ ಬರುತ್ತಾರೆ. ನೀನು ಕೊಟ್ಟ ನಂಬಿಕೆಯನ್ನು ಯಾರಾದರೂ ಮುರಿದರೆ ಅದಕ್ಕೆ ನಿನ್ನ ತಪ್ಪು ಏನೂ ಇಲ್ಲ. ನಿನ್ನ ಒಳ್ಳೆತನದ ಬೆಲೆ ಅವರಿಗೆ ತಿಳಿದಿಲ್ಲ ಎಂದರ್ಥ. ನಿನ್ನನ್ನು ಮೋಸ ಮಾಡಿದವರು ನಿನ್ನ ಬದುಕಿನಿಂದ ದೂರವಾದರೆ ಆಗಲಿ ಬಿಡಿ. ಅವರು ಮೋಸ ಮಾಡಿ ಹೋಗಿದ್ದಾರೆ ಎಂದರೆ ಹೋಗಲಿ ಬಿಡಿ. ಅವರಿಂದ ಕಲಿತ ಪಾಠವನ್ನು ಮರೆಯದೆ ತಪ್ಪು ಜನಗಳ ಸಹವಾಸ ಮಾಡದೆ ಬದುಕಿ. ಮೋಸವಾಗಿದ್ದು ಒಳ್ಳೆಯದಕ್ಕೆ ಅಂದುಕೊಳ್ಳಿ. ಏಕೆಂದರೆ ತಪ್ಪು ಜನರ ಆಯ್ಕೆ ನನ್ನಿಂದಲೇ ಆಗಿದ್ದು ಎನ್ನುವ ಪಾಠ ನಿಮಗೆ ಅರ್ಥವಾಗುತ್ತದೆ. ಕಣ್ಣೀರು ನಿಮಗೆ ಎಷ್ಟೋ ನೋವುಗಳನ್ನು ಮರೆಯುವುದಕ್ಕೆ ದಾರಿಯಾಗುತ್ತದೆ. ಭಗವಂತನಿಗೆ ಮಾತ್ರ ನಿಮ್ಮ ಕಣ್ಣೀರಿನ ಒಂದೊಂದು ಹನಿಯ ಬೆಲೆ ಕೊಡುವ ಜವಾಬ್ದಾರಿ ಇದ್ದೇ ಇರುತ್ತದೆ. ಭಗವಂತ ತಡ ಮಾಡುತ್ತಿದ್ದಾನೆ ಅನ್ನಿಸಿದರೂ ನಿಮ್ಮ ನೋವಿಗೆ, ನಿಮ್ಮ ಕಣ್ಣೀರಿಗೆ ಸರಿಯಾದ ಪ್ರತಿಫಲ ಕೊಟ್ಟೇ ಕೊಡುತ್ತಾನೆ. ನಿನ್ನನ್ನು ಮೋಸ ಮಾಡಿದವರನ್ನೇ ನೆನಪು ಮಾಡಿಕೊಂಡು ಕೊರಗಬೇಡ. ಅವರು ಹೋಗಿದ್ದು ಆಯಿತು.
ಇನ್ನು ಮುಂದೆ ನೀನೇನು ಮಾಡಬೇಕು, ಹೇಗಿರಬೇಕು, ಯಾರನ್ನ ನಂಬಬಾರದು ಎನ್ನುವ ದೊಡ್ಡ ಪಾಠ ಕಲಿಸಿರುವುದಕ್ಕೆ ನೀನು ಪಾಠ ಕಲಿತ ಧನ್ಯವಾದವನ್ನು ಮನಸ್ಸಿನಲ್ಲಿ ಇಟ್ಟುಕೋ ಎನ್ನುತ್ತಾನೆ ಭಗವಂತ. ನಿನ್ನನ್ನು ನೋಯಿಸಿದವರು ನಿನ್ನ ಮೌಲ್ಯ ಅರಿಯಲು ಸಾಧ್ಯವಿಲ್ಲ. ಆದರೆ ಅದಕ್ಕಾಗಿ ನೀನು ನಿನ್ನ ಮನಸ್ಸು ಬದಲಾಯಿಸಬೇಡ. ಒಂದು ದಿನ ನಿನಗೆ ಒಳ್ಳೆಯ ದಾರಿ ಬರುವವರೆಗೂ ಸಮಾಧಾನದಿಂದಿರು. ನೀನು ಮೋಸ ಹೋಗಿರುವುದು ನಿನ್ನ ದುರ್ಬಲತೆ ಅಲ್ಲ, ಅದು ನಿನ್ನ ನಂಬಿಕೆಯ ಗುರುತಾಗಿತ್ತು. ಮೋಸ ಮಾಡಿದವರು ತಪ್ಪು ಮಾಡಿದ್ದಾರೆ, ಆದರೆ ನೀನೇಕೆ ನಿನ್ನ ಒಳ್ಳೆತನವನ್ನು ಬದಲಿಸುವೆ? ನಿನ್ನಲ್ಲಿ ಒಳ್ಳೆತನ, ನಂಬಿಕೆ ಇದ್ದಾಗ ನಿನಗಾದ ಮೋಸಕ್ಕೆ ಭಗವಂತನೇ ನ್ಯಾಯ ಕೊಡುತ್ತಾನೆ. ನಿನ್ನ ಜೀವನದಲ್ಲಿ ಕೆಲವರು ಪಾಠ ಕಲಿಸಲು ಬಂದೇ ಬರುತ್ತಾರೆ, ಆದರೆ ಅವರು ಉಳಿಯೋದಿಲ್ಲ. ಅವರಿಂದ ನೀನು ಬಲವಾಗುತ್ತೀಯ, ಬದಲಾಗುತ್ತೀಯ. ತಾಳ್ಮೆಯಿಂದ ಇರು. ನಿನ್ನನ್ನು ಮೋಸ ಮಾಡಿದವರನ್ನು ನೆನಪು ಮಾಡಿಕೊಂಡು ಕಣ್ಣೀರೇಕೆ ಹಾಕುವೆ? ಅವರು ಕಳೆದುಕೊಂಡಿದ್ದು ನಿನ್ನಂತಹ ಸತ್ಯವಾದ ಹೃದಯವನ್ನು ಮಾತ್ರ. ನೀನು ಮುಂದೆ ನಡೆ. ನೀನು ಒಂಟಿಯಾಗಿ ಅಳುತ್ತಿದ್ದೀಯಾ ಅಂತ ಅನ್ನಿಸಬಹುದು, ಆದರೆ ನಿನ್ನ ಕಣ್ಣೀರನ್ನು ದೇವರು ನೋಡುತ್ತಿರುತ್ತಾನೆ. ನಿನ್ನ ನೋವಿನಲ್ಲಿ ಅವನು ಸದಾ ಜೊತೆಗಿರುತ್ತಾನೆ. ಜೀವನದಲ್ಲಿ ಕಷ್ಟಗಳು ಬಂದಾಗ ನೀನು ಒಂಟಿಯಾಗಿದ್ದೀಯಾ ಅನ್ನಿಸಬಹುದು, ಆದರೆ ದೇವರು ನಿನ್ನ ಪಕ್ಕದಲ್ಲೇ ನಿಂತು ನಿನಗೆ ಧೈರ್ಯವನ್ನೂ ಕೊಡುತ್ತಾನೆ. ನಿನ್ನ ಹೃದಯದಲ್ಲಿ ನೋವಿರುವಾಗ ನಿನ್ನ ನೋವನ್ನು ಅರ್ಥ ಮಾಡಿಕೊಳ್ಳಲು ಯಾರೂ ಇಲ್ಲ ಅನಿಸಬಹುದು, ಆದರೆ ದೇವರು ನಿನ್ನ ಮನಸ್ಸನ್ನು ಚೆನ್ನಾಗಿ ಅರಿತಿದ್ದಾನೆ ಎನ್ನುವುದನ್ನು ಮರೆಯದಿರು. ನಿನ್ನ ಕಣ್ಣೀರಿನ ಹಿಂದೆ ನಿನ್ನ ನೋವು ಇದೆ, ಆ ನೋವಿನ ಹಿಂದೆ ದೇವರ ಕರುಣೆ ಇದೆ. ಸ್ವಲ್ಪ ತಾಳ್ಮೆ ಇರಲಿ, ಎಲ್ಲವೂ ಸರಿಯಾಗುತ್ತದೆ. ನೀನು ದುಃಖದಲ್ಲಿರುವಾಗ ದೇವರು ದೂರವಾಗುವುದಿಲ್ಲ, ಅವನು ಇನ್ನೂ ಹತ್ತಿರವಾಗುತ್ತಾನೆ. ನಿನ್ನ ಕೈ ಹಿಡಿದು ನಿನ್ನನ್ನು ಮುಂದೆ ನಡೆಸುತ್ತಾನೆ. ನಿನ್ನ ಜೀವನದಲ್ಲಿ ಎಷ್ಟು ಕಷ್ಟ ಬಂದರೂ ನೀನು ಒಂಟಿಯಾಗಿರುವುದಿಲ್ಲ. ನಿನ್ನ ಪ್ರತಿಯೊಂದು ಹೆಜ್ಜೆಯಲ್ಲೂ ದೇವರು ನಿನ್ನ ಜೊತೆ ಇರುತ್ತಾನೆ. ನಿನ್ನ ನೋವನ್ನು ಜನರು ಅರ್ಥ ಮಾಡಿಕೊಳ್ಳದಿರಬಹುದು, ಆದರೆ ದೇವರು ನಿನ್ನ ಹೃದಯದ ನೋವನ್ನು ಸ್ಪಷ್ಟವಾಗಿ ನೋಡುತ್ತಾನೆ. ನೀನು ಕಣ್ಣೀರು ಹಾಕುವಾಗ ಅದು ವ್ಯರ್ಥವಾಗುವುದಿಲ್ಲ. ಪ್ರತಿ ಕಣ್ಣೀರನ್ನು ದೇವರು ನೋಡುತ್ತಾನೆ. ಒಂದು ದಿನ ಅವನು ನಿನ್ನ ನೋವಿಗೆ ಉತ್ತರಿಸುತ್ತಾನೆ. ನೀನು ಕತ್ತಲಿನಲ್ಲಿ ನಿಂತಿರುವಂತೆ ಅನಿಸಬಹುದು, ಆದರೆ ಅದೇ ಕತ್ತಲಲ್ಲಿ ದೇವರು ನಿನ್ನ ಕೈ ಹಿಡಿದಿರುತ್ತಾನೆ. ನೀನು ನೋಡಲಾರಿಯೇ ಹೊರತು ಅವನು ನಿನ್ನನ್ನು ಬಿಡುವುದೇ ಇಲ್ಲ. ನಿನ್ನ ಕಣ್ಣೀರನ್ನು ಯಾರೂ ಕೂಡ ಗಮನಿಸದೇ ಇರಬಹುದು, ಆದರೆ ಪ್ರತಿಯೊಂದು ಹನಿಯು ಭಗವಂತನಿಗೆ ಕಾಣಿಸುತ್ತದೆ. ಆ ಕಣ್ಣೀರು ವ್ಯರ್ಥವಾಗೋದಿಲ್ಲ. ಒಂದು ದಿನ ಅದು ಸಂತೋಷವಾಗಿ ನಿನಗೆ ಮರಳುತ್ತದೆ. ನೀನು ತುಂಬ ಒಂಟಿಯಾಗಿದ್ದೀಯೇ ಎಂದು ಅನಿಸಬಹುದು, ಆದರೆ ನಿನ್ನ ಹೃದಯದೊಳಗೆ ದೇವರ ಧ್ವನಿ ಇದೆ. ಅವನು ಹೇಳುತ್ತಾನೆ, ನಾನು ನಿನ್ನ ಹೃದಯದಲ್ಲೇ ಇದ್ದೇನೆ ಎಂದು. ನಿನ್ನ ನೋವು ಇಂದು ತುಂಬ ದೊಡ್ಡದಾಗಿ ಕಾಣಿಸಬಹುದು, ಆದರೆ ದೇವರ ಯೋಜನೆ ಬೇರೆಯೇ ಇರುತ್ತದೆ, ಅದಕ್ಕಿಂತ ದೊಡ್ಡದಾಗಿರುತ್ತದೆ. ಸ್ವಲ್ಪ ತಾಳ್ಮೆ ಇದ್ದರೆ ನಿನ್ನ ಕಥೆ ಇನ್ನೂ ಮುಗಿದಿಲ್ಲ ಎನ್ನುವುದು ಅರ್ಥವಾಗುತ್ತದೆ. ನಿನ್ನನ್ನು ಎಲ್ಲರೂ ಬಿಟ್ಟು ಹೋದರೂ ದೇವರು ಮಾತ್ರ ಬಿಡೋದಿಲ್ಲ. ಜನರು ದೂರ ಹೋಗಬಹುದು, ಆದರೆ ದೇವರು ನಿನ್ನ ಜೊತೆ ನಡೆಯುತ್ತಾನೆ. ನಿನ್ನ ಹೃದಯ ಒಡೆದಾಗ ದೇವರು ದೂರ ಹೋಗುವುದಿಲ್ಲ, ಅವನು ಇನ್ನೂ ಹತ್ತಿರ ಬರುತ್ತಾನೆ. ನಿನ್ನ ಕಣ್ಣೀರನ್ನು ಶಾಂತವಾಗಿಸುತ್ತಾನೆ. ಜೀವನ ಕೆಲವೊಮ್ಮೆ ನಿನ್ನನ್ನು ಕತ್ತಲಲ್ಲಿ ನಿಲ್ಲಿಸುತ್ತದೆ, ಆದರೆ ಅದೇ ಸಮಯದಲ್ಲಿ ದೇವರು ನಿನ್ನೊಳಗೆ ಹೊಸ ಬೆಳಕನ್ನು ಸಹ ಬೆಳಗಿಸುತ್ತಾನೆ. ನಿನ್ನ ನೋವು ನಿನ್ನ ಜೀವನದ ಅಂತ್ಯವಲ್ಲ, ಅದು ದೇವರು ಬರೆಯುತ್ತಿರುವ ಹೊಸ ಅಧ್ಯಾಯದ ಆರಂಭ. ಸ್ವಲ್ಪ ತಾಳ್ಮೆಯಿಂದಿರು. ನೀನು ಕಣ್ಣೀರು ಹಾಕುವಾಗ ನೀನು ದುರ್ಬಲವಲ್ಲ. ಆ ಸಮಯದಲ್ಲಿ ದೇವರು ನಿನ್ನ ಪಕ್ಕದಲ್ಲಿ ಕುಳಿತು ನಿನ್ನನ್ನು ಸಮಾಧಾನಪಡಿಸುತ್ತಾನೆ.
ನಿನ್ನ ಜೀವನದಲ್ಲಿ ಎಲ್ಲ ದಾರಿಗಳು ಮುಚ್ಚಿದಂತೆ ಅನಿಸಿದಾಗ ದೇವರು ನಿನಗಾಗಿ ಹೊಸ ದಾರಿಯನ್ನು ತೆರೆದಿರುತ್ತಾನೆ. ನಿನ್ನ ನೋವನ್ನು ಎಲ್ಲರೂ ಅರ್ಥ ಮಾಡಿಕೊಳ್ಳಲಾರರು, ಆದರೆ ದೇವರು ನಿನ್ನ ಹೃದಯದೊಳಗೆ ನಡೆಯುತ್ತಿರುವ ಪ್ರತಿಯೊಂದನ್ನು ತಿಳಿದಿರುತ್ತಾನೆ. ನೀನು ಇಂದು ಅಳುತ್ತಿದ್ದೀಯಾ ಎಂದು ಅನಿಸುತ್ತದೆ, ಆದರೆ ದೇವರು ನಿನ್ನ ಭವಿಷ್ಯದಲ್ಲಿ ನಗುವನ್ನು ಸಿದ್ಧಪಡಿಸಿದ್ದಾನೆಂದು ಮರೆಯದಿರು. ನೀನು ಒಂಟಿಯಾಗಿ ಅಳುತ್ತಿದ್ದೀಯಾ ಎಂದು ಅನ್ನಿಸಬಹುದು, ಆದರೆ ನಿನ್ನ ಕಣ್ಣೀರನ್ನು ಭಗವಂತ ನೋಡುತ್ತಿದ್ದಾನೆ. ಸ್ವಲ್ಪ ತಾಳ್ಮೆ ಇರಲಿ. ನಿನ್ನ ಹೃದಯದಲ್ಲಿ ನೋವಿರುವಾಗ ಅದನ್ನು ಯಾರೂ ಅರ್ಥ ಮಾಡಿಕೊಳ್ಳಲಾರರು ಅನಿಸುತ್ತದೆ, ಆದರೆ ನಿನ್ನ ಮನಸ್ಸಿನ ನೋವನ್ನು ಸ್ಪಷ್ಟವಾಗಿ ಭಗವಂತ ಮಾತ್ರ ತಿಳಿದಿರುತ್ತಾನೆ. ಹಾಗಾಗಿ ನೀನೆಂದಿಗೂ ಒಂಟಿಯಲ್ಲ. ನಿನ್ನ ಕಣ್ಣೀರು ದುರ್ಬಲತೆಯ ಗುರುತಲ್ಲ, ಅದು ನಿನ್ನ ಹೃದಯದ ಸತ್ಯವಾದ ಭಾವನೆ. ನಿನ್ನ ಕಣ್ಣೀರು ವ್ಯರ್ಥವಾಗಲು ಭಗವಂತ ಎಂದಿಗೂ ಬಿಡಲಾರ. ನೀನು ತುಂಬ ದುಃಖದಲ್ಲಿದ್ದಾಗ ಭಗವಂತನನ್ನೇ ನೆನಪು ಮಾಡು. ನಿನ್ನ ಕತ್ತಲ ಸಮಯದಲ್ಲಿ ಭಗವಂತ ಕೈ ಹಿಡಿದು ಮುಂದೆ ನಡೆಸುತ್ತಾನೆ. ಭಯ ಪಡಬೇಡ. ನಿನ್ನನ್ನು ಎಲ್ಲರೂ ಬಿಟ್ಟು ಹೋದರೂ ಭಗವಂತ ಬಿಡೋದಿಲ್ಲ. ಜನಗಳು ದೂರ ಹೋಗಬಹುದು, ಆದರೆ ಭಗವಂತ ನಿನ್ನ ಜೊತೆ ಇದ್ದು ಸದಾ ಧೈರ್ಯ ನೀಡುತ್ತಾನೆ. ಹಾಗಾಗಿ ಧೈರ್ಯವಾಗಿರು. ನಿನ್ನ ಜೀವನದಲ್ಲಿ ಎಷ್ಟು ಕಷ್ಟ ಬಂದರೂ ಅದು ಶಾಶ್ವತವಲ್ಲ. ನಿನ್ನ ಕಣ್ಣೀರಿನ ನಂತರ ಸಂತೋಷದ ಬೆಳಕು ಬರುತ್ತದೆ. ಸ್ವಲ್ಪ ತಾಳ್ಮೆಯಿಂದಿರು. ನಿನ್ನನ್ನು ನೋಯಿಸಿದವರು ನಿನ್ನ ಮೌಲ್ಯ ಅರಿಯಲಿಲ್ಲ, ಆದರೆ ಅದಕ್ಕಾಗಿ ನೀನು ದುಃಖಿಸಬೇಡ. ನಿನ್ನ ಮೌಲ್ಯ ಭಗವಂತನಿಗೆ ಗೊತ್ತಿದೆ. ನಿನ್ನ ಹೃದಯ ಒಡೆದಾಗ ಯಾರು ದೂರವಾಗುತ್ತಾರೋ ಆಗಲಿ, ಆದರೆ ನಾನು ಮಾತ್ರ ದೂರವಾಗೋದಿಲ್ಲ. ಭಗವಂತ ನೊಂದವರ ಪಾಲಿಗೆ ಇರುತ್ತಾನೆ. ನಿನ್ನ ಪಕ್ಕದಲ್ಲೇ ನಿಂತು ನಿನಗೆ ಧೈರ್ಯ ಕೊಡುತ್ತಾನೆ. ನಿನ್ನ ನೋವು ಒಂದು ದಿನ ನಿನಗೆ ಸಂತೋಷ ನೀಡುವಂತೆ ಮಾಡುತ್ತಾನೆ. ನೀನು ಕಣ್ಣೀರು ಹಾಕುವಾಗ ನಿನ್ನ ಹೃದಯ ಹಗುರವಾಗುತ್ತದೆ. ಆ ಕಣ್ಣೀರನ್ನು ನಾನು ನೋಡುತ್ತಿದ್ದೇನೆ. ಅದರ ನಂತರ ನಿನಗೆ ಶಾಂತಿ ನೀಡುತ್ತೇನೆ. ನಿನ್ನ ಜೀವನದಲ್ಲಿ ಇಂದು ಕತ್ತಲೆ ಇದ್ದರೂ ನಾನು ಬೆಳಕು ತಂದೆ ತರುತ್ತೇನೆ. ನಿನ್ನ ಜೀವನದ ದಾರಿಯನ್ನು ನಾನು ಸಿದ್ಧಪಡಿಸುತ್ತೇನೆ. ನೀನು ಮಾತ್ರ ನನ್ನಲ್ಲಿ ನಂಬಿಕೆ ಇಟ್ಟಿರಬೇಕು. ನಿನ್ನನ್ನು ಮೋಸ ಮಾಡಿದವರು ನಿನ್ನ ಹೃದಯವನ್ನು ನೋಯಿಸಿರಬಹುದು, ಆದರೆ ಅದರಿಂದ ನಿನ್ನ ಜೀವನ ಮುಗಿಯೋದಿಲ್ಲ. ನಿನ್ನ ಮುಂದೆ ಒಳ್ಳೆಯ ದಿನಗಳು ಬರುತ್ತದೆ ಎನ್ನುವ ಸೂಚನೆಯನ್ನು ಭಗವಂತ ಯಾವುದಾದರೂ ಒಂದು ರೂಪದಲ್ಲಿ ಕೊಟ್ಟೇ ಕೊಡುತ್ತಾನೆ. ನೀನು ತುಂಬ ದುಃಖದಲ್ಲಿದ್ದಾಗ ನಿನ್ನ ಮನಸ್ಸು ಒಂಟಿಯಾಗಿದೆ ಅನಿಸಬಹುದು, ಆದರೆ ನಿನ್ನ ಹೃದಯದೊಳಗೆ ನೀನು ಧೈರ್ಯ ತಂದುಕೋ, ಧೈರ್ಯವಾಗಿರು. ನೀನು ಅಳುತ್ತಿರುವಾಗ ನಿನ್ನ ಕಣ್ಣೀರನ್ನು ಯಾರೂ ನೋಡುತ್ತಿಲ್ಲ ಅಂದುಕೊಳ್ಳಬೇಡ. ನಿನ್ನ ಪ್ರತಿಯೊಂದು ಕಣ್ಣೀರಿನ ಹನಿಗಳನ್ನು ಭಗವಂತ ಗಮನಿಸುತ್ತಾ ಇರುತ್ತಾನೆ. ಹಾಗಾಗಿ ನೀನು ಒಂಟಿಯಲ್ಲ. ನಿನ್ನ ಹೃದಯದಲ್ಲಿ ಇಂದು ತುಂಬ ನೋವಿರಬಹುದು, ಆದರೆ ಅದೇ ನೋವು ನಿನ್ನನ್ನು ಬಲವಾಗಿಸುತ್ತದೆ. ಒಂದು ದಿನ ನೀನು ನಕ್ಕೇ ನಗುವೆ. ನಿನ್ನ ಜೀವನದಲ್ಲಿ ಎಲ್ಲವೂ ಮುಗಿದಂತೆ ಅನಿಸಿದ ಕ್ಷಣದಲ್ಲಿ ನಾನು ಹೊಸ ದಾರಿಯನ್ನು ನಿನ್ನ ಮುಂದೆ ತೆರೆಯುತ್ತೇನೆ. ನಂಬಿಕೆಯಿಂದಿರು, ಧೈರ್ಯವಾಗಿರು. ನಿನ್ನನ್ನು ನೋಯಿಸಿದವರು ನಿನ್ನ ಮೌಲ್ಯ ಅರಿಯುವುದಿಲ್ಲ, ಆದರೆ ಅದಕ್ಕಾಗಿ ನೀನು ನಿನ್ನ ಒಳ್ಳೆತನವನ್ನು ಯಾವತ್ತೂ ಬದಲಿಸಬೇಡ. ಅದೇ ನಿನ್ನ ಶಕ್ತಿ. ನಿನ್ನ ಕಣ್ಣೀರು ನಿನ್ನು ಸೋಲುವಂತೆ ಮಾಡುತ್ತದೆ, ಆದರೆ ಅದು ನಿನ್ನ ಸೋಲಿನ ಗುರುತಲ್ಲ. ಅದು ನಿನ್ನ ಹೃದಯ ಇನ್ನೂ ಜೀವಂತವಾಗಿದೆ ಎಂಬುದರ ಗುರುತು. ನೀನು ಧೈರ್ಯವಾಗಿರಬೇಕು. ನೀನು ತುಂಬ ದುಃಖದಲ್ಲಿದ್ದಾಗ ನನ್ನನ್ನು ಮಾತ್ರ ನೆನಪು ಮಾಡು. ನಿನ್ನ ಕತ್ತಲ ಸಮಯದಲ್ಲಿ ನಾನು ನಿನ್ನ ಪಕ್ಕದಲ್ಲೇ ನಿಂತು ನಿನಗೆ ದಾರಿ ತೋರಿಸುತ್ತೇನೆ. ಭಯಪಡದಿರು. ನಿನ್ನ ಜೀವನದಲ್ಲಿ ಇಂದು ನೋವು ಹೆಚ್ಚು ಇರಬಹುದು, ಆದರೆ ಅದು ಶಾಶ್ವತವಲ್ಲ. ನಿನ್ನ ಕಣ್ಣೀರಿನ ನಂತರ ಸಂತೋಷದ ಬೆಳಕು ಬರುತ್ತದೆ. ಸ್ವಲ್ಪ ತಾಳ್ಮೆಯಿಂದಿರು. ನಿನ್ನನ್ನು ಬಿಟ್ಟು ಹೋದವರು ನಿನ್ನ ಕಥೆಯ ಅಂತ್ಯವಲ್ಲ, ಅವರು ಕೇವಲ ಒಂದು ಅಧ್ಯಾಯ ಮಾತ್ರ. ನಿನ್ನ ಜೀವನದ ಸುಂದರ ಭಾಗ ಇನ್ನೂ ಮುಂದೆ ಇದೆ. ನೀನು ಒಂಟಿಯಾಗಿ ಕತ್ತಲಲ್ಲಿ ನಿಂತಿರುವೆ ಅನಿಸಿದರೂ
ನಿನ್ನ ಕೈ ಹಿಡಿದು ಭಗವಂತ ನಿನ್ನ ಜೊತೆಯಲ್ಲೇ ನಿಂತಿರುತ್ತಾನೆ. ನೀನು ಕತ್ತಲಲ್ಲಿದ್ದರೂ ನಿನಗೆ ಬೆಳಕಾಗಿ ಕೈ ಹಿಡಿದು ದಾರಿ ತೋರಿಸುತ್ತಾನೆ. ನಂಬಿಕೆ ಇರಲಿ. ನಿನ್ನ ಹೃದಯ ಒಡೆದಾಗ ನಿನ್ನೊಳಗೆ ಖಾಲಿತನ ಬರುತ್ತದೆ. ಆ ಖಾಲಿ ಜಾಗವನ್ನು ಒಂದು ದಿನ ಸಂತೋಷದಿಂದ ತುಂಬಿಸುತ್ತಾನೆ ಆ ಭಗವಂತ. ನೀನು ಧೈರ್ಯವಾಗಿರಬೇಕು. ನಿನ್ನ ಕಣ್ಣೀರು ಒಂದು ದಿನ ನಿನ್ನ ಸಂತೋಷದ ಕಥೆಯಾಗುತ್ತದೆ. ಇಂದು ಕಷ್ಟ ಇದ್ದರೂ ನಾಳು ನಗು ಬಂದೇ ಬರುತ್ತದೆ. ನಂಬಿಕೆ ಬಿಡಬೇಡ. ನೀನಿಂದು ತುಂಬ ದುಃಖದಲ್ಲಿರಬಹುದು, ಆದರೆ ನಿನ್ನ ಭವಿಷ್ಯದಲ್ಲಿ ನಾನು ಸಂತೋಷವನ್ನು ಸಿದ್ಧಪಡಿಸುತ್ತಿದ್ದೇನೆ ಎನ್ನುವುದರ ಅರಿವು ನಿನಗಿರಬೇಕು. ಸ್ವಲ್ಪ ತಾಳ್ಮೆಯಿಂದ ಯೋಚಿಸಿದರೆ ಅದರ ಅರಿವು ನಿನಗೆ ತಾನಾಗಿಯೇ ಸಿಗುತ್ತದೆ. ಒಟ್ಟಾರೆ ನಮ್ಮಲ್ಲಿ ನಂಬಿಕೆ, ಪ್ರಬಲವಾದ ಭಕ್ತಿ, ಧೈರ್ಯ, ಆತ್ಮವಿಶ್ವಾಸ ಎಲ್ಲವೂ ಇದ್ದಾಗ ದೇವರು ನಮಗಾಗಿ ಒಂದಲ್ಲ ಒಂದು ರೂಪದಲ್ಲಿ ಬಂದು ಸಹಾಯ ಮಾಡೇ ಮಾಡುತ್ತಾನೆ ಎನ್ನುವುದರ ಅರ್ಥ ಇವತ್ತಿನ ಈ ಸಂದೇಶದ್ದಾಗಿತ್ತು. ವೀಕ್ಷಕರೇ, ಇವತ್ತು ನಾನು ನಿಮಗಾಗಿ ಸಿದ್ಧಪಡಿಸಿದ ಈ ಅದ್ಭುತವಾದ ಮನಮುಟ್ಟುವಂತಹ ಸಂದೇಶಗಳು ನಿಮಗೆ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಳ್ತೀನಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಅಥವಾ ಈ ಸಂದೇಶಗಳು ನಿಮ್ಮ ನೋವನ್ನು ಮರೆಸಿದೆ ಅಂದರೆ ನನಗೆ ನಿಮ್ಮ ಅಭಿಪ್ರಾಯನ ತಿಳಿಸಿ. ಹಾಗೆ ನಿಮ್ಮ ಒಂದು ಪುಟ್ಟ ಲೈಕನ್ನು ಈ ವಿಡಿಯೋಗೆ ಕೊಡಿ. ಹಾಗೆ ಇದೇ ರೀತಿ ನೋವಲ್ಲಿ ದುಃಖದಲ್ಲಿ ಇರುವಂತಹ ನಿಮ್ಮ ಸ್ನೇಹಿತರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಅವರು ಕೂಡ ಇದನ್ನು ಕೇಳಿ ನೋವನ್ನು ಮರೆಯೋದಕ್ಕೆ ಸಹಾಯ ಆಗಲಿ ಅಲ್ವಾ. ವೀಕ್ಷಕರೇ, ಇದೇ ರೀತಿಯ ಅತ್ಯುತ್ತಮ ಸಂದೇಶಗಳನ್ನು ತಿಳ್ಕೊಳ್ಳೋಕ್ಕೋಸ್ಕರ ನೀವು ಮಾಡಬೇಕಾಗಿರೋದು ಇಷ್ಟೇ. ನಮ್ಮ ನಮ್ರೀಲ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಇನ್ನೂ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅಂದರೆ ನಿಮಗೆ ತುಂಬ ಧನ್ಯವಾದ ನನ್ನ ಕಡೆಯಿಂದ. ಹಾಗೆ ಪಕ್ಕದಲ್ಲಿ ಇರೋ ಬೆಲ್ ಐಕಾನನ್ನು ಕೂಡ ಕ್ಲಿಕ್ ಮಾಡಿ. ಇದರಿಂದ ನೀವು ನಾನು ಹಾಕೋ ಫಸ್ಟ್ ವಿಡಿಯೋನ ನೀವೇ ನೋಡ್ಬೋದು. ಅಂದರೆ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ನನ್ನ ವಿಡಿಯೋನ ಮೊದಲು ನೀವೇ ವೀಕ್ಷಣೆ ಮಾಡಿ ಕಮೆಂಟ್ ಮಾಡ್ಬೋದು. ವೀಕ್ಷಕರೇ, ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಉತ್ತಮ ವಿಚಾರಗಳೊಂದಿಗೆ, ಇನ್ನಷ್ಟು ಮನಮುಟ್ಟುವಂತಹ ಸಂದೇಶಗಳೊಂದಿಗೆ ಮತ್ತೆ ಸಿಗುತ್ತೇನೆ. ಓಂ ಶ್ರೀ ಕೃಷ್ಣಾಯ ನಮಃ. ಆ ಕೃಷ್ಣ ಪರಮಾತ್ಮ ನಿಮಗೆಲ್ಲರಿಗೂ ಒಳ್ಳೆಯದನ್ನು ಮಾಡಲಿ. ಧನ್ಯವಾದಗಳು.